ಬಹಳ ಜನಕ್ಕೆ ಏನಂದ್ರೆ ಈ ಗಾಸ್ಪಲ್ ಟ್ರಕ್ ಅಂದ್ರೆ ಏನು? ಯಾಕಂದ್ರೆ ಈಗ ಸುವಾರ್ತೆ ಸಾರುವುದರಲ್ಲಿ ನಮ್ಗೆ ಅನೇಕ ಮಾಧ್ಯಮಗಳಿದೆ, ಅನೇಕ ವಿಧದಲ್ಲಿ ನಾವು ದೇವರ ಸುವಾರ್ತೆಯನ್ನು ಸಾರಬಹುದು. ಆದರೆ ಪ್ರಾಮುಖ್ಯವಾಗಿ ಗಾಸ್ಪಲ್ ಟ್ರಕ್ ಯಾಕೆ, ಈ ಗಾಸ್ಪಲ್ ಟ್ರಕ್ ಯಾವ ರೀತಿಯಾಗಿ ಬಂತು, ದೇವರ ದರ್ಶನವನ್ನು ನಮ್ಮ ತಂಡದವರಿಗೆ ಯಾವ ರೀತಿಯಾಗಿ ಕೊಟ್ಟರು? 2019ನೇ ಇಸ್ವಿಯಲ್ಲಿ ಈ ಗಾಸ್ಪಲ್ ಟ್ರಕ್ ಬರಕ್ಕಿಂತ ಮುಂಚಿತವಾಗಿ ಯಾವ ರೀತಿ, ಯಾಕಂದ್ರೆ ನಮ್ಮ ಮೊದಲನೇದಾಗಿ ದೇವ್ರು ಕೊಟ್ಟಂತ ಭಾರ, ಅದಕ್ಕೆ ಒಂದು ಸಾಧನ ಈ ಗಾಸ್ಪಲ್ ಟ್ರಕ್. ಒಂದು ಓಮ್ನಿ ಗಾಡಿ ಮೇಲೆ ಸ್ಪೀಕರ್ ಕಟ್ಟಿ ಬೀದಿ ಬೀದಿಗಳಲ್ಲಿ ಕೀಬೋರ್ಡ್ ಬಾರಿಸ್ತಾ ಸುವಾರ್ತೆಯ ಹಾಡುಗಳನ್ನ ಆಡಿ ಕ್ರಿಸ್ತನ ಪ್ರೀತಿಯನ್ನ ಸಾರ್ತಾ ಬಂದ್ವಿ. ಈ ಆಸೆಯನ್ನ ದೇವರು ಹುಟ್ಟಿಸಿದ್ರು, ಕೊಟ್ಟಂತ ಪ್ರಧಾನ ಕಟ್ಟಳೆ ನೆರವೇರಿಸುವುದಕ್ಕೆ ಈ ಆಸೆಯನ್ನು ಹುಟ್ಟಿಸಿದ್ರು. ಕಾಲಕ್ರಮೇಣ ಅದು ಬೆಳೀತಾ 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 ಗಾಸ್ಪಲ್ ಟ್ರಕ್ ಆಗಿ ಈಗ ಬೆಳೆದು ನಿಂತಿದೆ. ಪಾತ್ ಮೇಕರ್ಸ್ ಎನ್ನುವಂಥ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಿದು ಪಾತ್ ಮೇಕರ್ಸ್? ಇಲ್ಲಿವರೆಗೂ ಯಂಗ್ಸ್ಟರ್ಸ್ ಫಾರ್ ಕ್ರೈಸ್ಟ್ ಇತ್ತು ಎಂಬುದಾಗಿ ನಿಮ್ಮಲ್ಲಿ ಅನೇಕರಿಗೆ ಸಂದೇಹ ಇರಬಹುದು. ಹೌದು, ನಾವು 2019ರಲ್ಲಿ ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಂಗ್ಸ್ಟರ್ಸ್ ಫಾರ್ ಕ್ರೈಸ್ಟ್ ಎಂಬುದಾಗಿ ಆರಂಭ ಮಾಡಿದ್ವಿ. ದೇವರು 2019ರಲ್ಲಿ ಒಂದು ಚಿಕ್ಕ ತಂಡವಾಗಿ ಇದ್ದಂಥ ನಮ್ಮನ್ನು, ಯವನಸ್ಥರಾಗಿದ್ದಂಥ ನಮ್ಮನ್ನು ಆ ದಿನದಿಂದಲೇ ಸೇವೆಯಲ್ಲಿ ದೇವರು ನಮ್ಮನ್ನು ನಡೆಸಿದ್ರು. ಆಗ ಆರಂಭದಲ್ಲಿ ಯಂಗ್ಸ್ಟರ್ಸ್ ಫಾರ್ ಕ್ರೈಸ್ಟ್ ಎಂಬುದಾಗಿ ಈ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ವಿ. ಆದರೆ ಕ್ರಮೇಣವಾಗಿ ದೇವರು ಈ ಸೇವೆಯಲ್ಲಿ ನಮ್ಮನ್ನು ನಡೆಸುತ್ತಾ ಬಂದು ದೇವರು ತನ್ನ ದರ್ಶನವನ್ನು ಕೊಟ್ಟು ನಮ್ಮನ್ನು ತನ್ನ ಕರುವಿಕೆಯಲ್ಲಿ ದೃಢಪಡಿಸಿ ಆತನು ಸೇವೆಯಲ್ಲಿ ಮುಂದುವರಿಸಿದ ನಂತರವಾಗಿ ದೇವರು ನಮ್ಮನ್ನು ತಂಡವಾಗಿ ಒಂದು ಸೇವೆಯಲ್ಲಿ ನಿಲ್ಲಿಸಿ ದೇವರು ಒಂದು ದರ್ಶನ ವಾಕ್ಯವನ್ನು ಕೊಟ್ಟರು. ಆ ವಾಕ್ಯ ಯಾವುದೆಂದರೆ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5 ಹಾಗೂ 6ನೇ ವಾಕ್ಯ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಯನ್ನು ನೆಟ್ಟಗೆ ಮಾಡಿರಿ. ಈ ಒಂದು ವಾಕ್ಯಕ್ಕನುಸಾರವಾಗಿ ಪಾತ್ ಮೇಕರ್ಸ್ ಎನ್ನುವಂಥ ಈ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡುವುದಕ್ಕೆ ದೇವರು ಕೃಪೆ ಮಾಡಿದ್ರು. ದೇವರ ಚಿತ್ತವಾದರೆ ಈ ಒಂದು ವರ್ಷದಲ್ಲಿ ಬರುವಂಥ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಚಾನಲಲ್ಲಿ ತರುವವರಾಗಿದ್ದೇವೆ. ದೇವರು ನಮ್ಮನ್ನು ಕಳೆದ ಕೆಲವು ವರ್ಷಗಳಿಂದ ಅನೇಕ ಸೇವೆಯಲ್ಲಿ ದೇವರು ಉಪಯೋಗಿಸಿದರು. ಅದರಲ್ಲಿ ಒಂದು ಈಗ ಪ್ರಾಮುಖ್ಯವಾದಂಥ ಒಂದು ಸೇವೆ ಯಾವುದಂದ್ರೆ ಮೀಡಿಯಾ ಮಿನಿಸ್ಟ್ರಿ. ಸೊ ದೇವರ ಚಿತ್ತವಾದರೆ ಈ ವರ್ಷದಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ನಾವು ಈ ಒಂದು ಚಾನಲಲ್ಲಿ ಪ್ರಸಾರ ಮಾಡುವವರಾಗಿದ್ದೇವೆ. ವಿಮೆನ್ಸ್ ಫೆಲೋಶಿಪ್ ಆಗಿರಬಹುದು, ಮಕ್ಕಳ ಸೇವೆ ಆಗಿರಬಹುದು, ಯವನಸ್ಥರ ಕುರಿತಾಗಿರುವಂತಹ ಸಂದೇಶಗಳಾಗಿರಬಹುದು, ಈ ರೀತಿಯಾಗಿ ನಾನಾ ಕಾರ್ಯಕ್ರಮಗಳನ್ನು ದೇವರ ಚಿತ್ತವಾದರೆ ಈ ಒಂದು ಚಾನೆಲ್ ಅಲ್ಲಿ ನಾವು ಪ್ರಸಾರ ಮಾಡುವವರಾಗಿದ್ದೇವೆ. ಸೊ ಅದಕ್ಕಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ. ಈ ಒಂದು ಸಂಚಿಕೆ ಬಹಳ ಪ್ರಾಮುಖ್ಯವಾಗಿ ಯಾವುದಕ್ಕೆ ಎಂಬುದಾಗಿ ನಾವು ನೋಡುವುದಾದರೆ ದೇವರ ಒಂದು ಮಹಾ ಆಜ್ಞೆ, ದ ಗ್ರೇಟ್ ಕಮಿಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದೇನೆಂದ್ರೆ ನೀವು ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ದೇವರ ಸುವಾರ್ತೆಯನ್ನು ಸಾರಿರಿ ಎನ್ನುವಂಥದ್ದೇ ದೇವರ ಒಂದು ಮಹಾ ಆಜ್ಞೆಯಾಗಿದೆ. ಅದಕ್ಕನುಸಾರವಾಗಿ ಕಳೆದ ಕೆಲವು ವರ್ಷಗಳಿಂದ ದೇವರ ಸೇವೆಯನ್ನು ಅನೇಕ ಪ್ರಾಂತ್ಯಗಳಲ್ಲಿ ಸಾರುವುದಕ್ಕೆ ದೇವರು ಕೃಪೆ ಮಾಡಿದ್ರು. ನಾನಾ ವಿಧದಲ್ಲಿ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಕಳೆದ ಕೆಲವು 3 ವರ್ಷಗಳಿಂದ ಗಾಸ್ಪಲ್ ಟ್ರಕ್ ಎಂಬುದಾಗಿ ದೇವರು ಈ ಒಂದು ದರ್ಶನವನ್ನು ಕೊಟ್ಟು ಆ ಸುವಾರ್ತೆ ಸೇವೆಯಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸುತ್ತಾ ಬರ್ತಾ ಇದ್ದಾರೆ. ನಿಮ್ಮಲ್ಲಿ ಅನೇಕರಿಗೆ ಗಾಸ್ಪಲ್ ಟ್ರಕ್ ಎಂಬುದಾಗಿ ಗೊತ್ತಿರುತ್ತದೆ. ಆದರೆ ಆ ಸೇವೆ ಯಾವ ರೀತಿಯಾಗಿ ಆರಂಭವಾಯಿತು, ದೇವರು ಯಾವ ರೀತಿಯಾಗಿ ಆ ದರ್ಶನವನ್ನು ನಮಗೆ ಅನುಗ್ರಹಿಸಿದರು, ಆ ಸೇವೆಯಿಂದ ದೇವರು ಯಾವ ರೀತಿಯಾಗಿ ಜನರನ್ನು ಸಂಧಿಸಿದರು ಎಂಬುದಾಗಿ ಆ ಗಾಸ್ಪಲ್ ಟ್ರಕ್ ಕುರಿತಾಗಿ ನಾವು ಅದನ್ನು ತಿಳಿದುಕೊಳ್ಳೋಣ. ಅದನ್ನು ನಮಗೆ ಆ ಗಾಸ್ಪಲ್ ಟ್ರಕ್ ಕುರಿತಾಗಿ ನಮಗೆ ಪರಿಚಯಿಸುವುದಕ್ಕೋಸ್ಕರವಾಗಿ ಈ ಸೇವೆ ಯಾವ ರೀತಿಯಾಗಿ ದೇವರು ನಡೆಸುತ್ತಾ ಇದ್ದಾರೆ ಎಂಬುದಾಗಿ ತಿಳಿಸುವುದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಸಹೋದರ ಜೋಸೆಫ್ ಕ್ಲಿಂಟನ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಸೊ ಅವರು ಇದರ ಕುರಿತಾಗಿ, ಗಾಸ್ಪಲ್ ಟ್ರಕ್ ಕುರಿತಾಗಿ, ಸುವಾರ್ತೆ ಸೇವೆ ಕುರಿತಾಗಿ ದೇವರು ಯಾವ ರೀತಿಯಾಗಿ ದರ್ಶನವನ್ನು ಕೊಟ್ಟು ಈ ಸೇವೆಯಲ್ಲಿ ನಮ್ಮನ್ನು ನಡೆಸುವುದರ ಎಂಬುದಾಗಿ ನಮ್ಮೊಂದಿಗೆ ಹಂಚಿಕೊಳ್ಳುವವರಾಗಿದ್ದಾರೆ. ಬನ್ನಿ ನಾವು ಅವರ ಬಳಿಯಲ್ಲಿ ಕೇಳಿ ತಿಳಿದುಕೊಳ್ಳೋಣ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಬ್ರದರ್. ಹೇಗಿದ್ದೀರಾ ಬ್ರದರ್? ದೇವರ ಕೃಪೆಯಿಂದ ಬಹಳ ಚೆನ್ನಾಗಿದ್ದೀವಿ ಬ್ರದರ್. ಬಹಳ ಸಂತೋಷ. ದೇವರು ನಮಗೆ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಸುವಾರ್ತೆ ಸೇವೆಯಲ್ಲಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಈ ಗಾಸ್ಪಲ್ ಟ್ರಕ್ ಸೇವೆ ಅನೇಕರಿಗೆ, ಯಾಕಂದ್ರೆ ನಾವು ಕಳೆದ ಕೆಲವು ವರ್ಷಗಳಲ್ಲಿ ಕರ್ನಾಟಕದ ಅನೇಕ ಪ್ರಾಂತ್ಯಗಳಲ್ಲಿ ಹೋಗಿ ಈ ಗಾಸ್ಪಲ್ ಟ್ರಕ್ ಮೂಲಕವಾಗಿ ಸುವಾರ್ತೆಯನ್ನು ಸಾರಿದ್ದೇವೆ. ಅನೇಕರು ಇದನ್ನು ಮಾಧ್ಯಮಗಳ ಮೂಲಕವಾಗಿ ನೋಡಿರುತ್ತಾರೆ ಅಥವಾ ಅನೇಕರ ಸಾಕ್ಷಿಯ ಮೂಲಕ ಕೇಳಿರುತ್ತಾರೆ. ಆದರೆ ಬಹಳ ಜನಕ್ಕೆ ಏನಂದ್ರೆ ಈ ಗಾಸ್ಪಲ್ ಟ್ರಕ್ ಅಂದ್ರೆ ಏನು? ಯಾಕಂದ್ರೆ ಈಗ ಸುವಾರ್ತೆ ಸಾರುವುದರಲ್ಲಿ ನಮ್ಗೆ ಅನೇಕ ಮಾಧ್ಯಮಗಳಿದೆ, ಅನೇಕ ವಿಧದಲ್ಲಿ ನಾವು ದೇವರ ಸುವಾರ್ತೆಯನ್ನು ಸಾರಬಹುದು. ಆದರೆ ಪ್ರಾಮುಖ್ಯವಾಗಿ ಗಾಸ್ಪಲ್ ಟ್ರಕ್ ಯಾಕೆ, ಈ ಗಾಸ್ಪಲ್ ಟ್ರಕ್ ಯಾವ ರೀತಿಯಾಗಿ ಬಂತು, ದೇವರ ದರ್ಶನವನ್ನು ನಮ್ಮ ತಂಡದವರಿಗೆ ಯಾವ ರೀತಿಯಾಗಿ ಕೊಟ್ಟರು, ಈ ಸೇವೆಯಲ್ಲಿ ಯಾವ ರೀತಿಯಾಗಿ ನಡೆಸುವುದರ ಎಂಬುದಾಗಿ ನೀವು ಅದರ ಕುರಿತಾಗಿ ವೀಕ್ಷಕರಿಗೆ ಪರಿಚಯಿಸುವುದಾದರೆ ಅದು ಬಹಳ ಅನುಕೂಲವಾಗಿರುತ್ತೆ. ಖಂಡಿತವಾಗಿ ಬ್ರದರ್. ದೇವರ ಕೃಪೆಯಿಂದ ನೀವು ಹೇಳಿದ ಹಾಗೆ ಕಳೆದ 3 ವರ್ಷಗಳಿಂದ ಸುವಾರ್ತೆ ಸೇವೆಯಲ್ಲಿ ಈ ಗಾಸ್ಪಲ್ ಟ್ರಕ್ನ ಪ್ರಧಾನವಾಗಿ ದೇವರು ಉಪಯೋಗಿಸ್ತಾ ಬರ್ತಾ ಇದ್ದಾರೆ ನಮ್ಮ ಸೇವೆಯಲ್ಲಿ. ಇದರಲ್ಲಿ ಗಾಸ್ಪಲ್ ಟ್ರಕ್ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಗಾಸ್ಪಲ್ ಎನ್ನುವಂತಹ ವಿಚಾರ ಅದೆಷ್ಟು ಪ್ರಾಮುಖ್ಯ, ಗಾಸ್ಪಲ್ ಅಂದ್ರೆ ಏನು, ಕೆಲವೊಂದು ಉದಾಹರಣೆಗಳ ಮುಖಾಂತರ ನೋಡೋದಾದ್ರೆ, ಉದಾಹರಣೆಗೆ ಒಂದು ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ತೀವಿ. ಕಂಪ್ಯೂಟರ್ ಅಲ್ಲಿ
ಮೇಯ್ನ್ ಆಗಿ ಏನಾಗಿರುತ್ತೆ, ಯೂಸರ್ಗೆ ಡೇಟಾ ಬಹಳ ಯೂಸ್ ಆಗಿರುತ್ತೆ. ಆ ಡೇಟಾ ಸೆಕ್ಯೂರ್ಡ್ ಆಗಿ ಕಾಪಾಡ್ಕೋಬೇಕು ಅಂತ ಅವನಿಗೆ ಒಂದು ಸ್ಟೋರೇಜ್ ನ ಬಹಳ ಸೇಫ್ ಗಾರ್ಡ್ ಮಾಡ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಆಂಟಿವೈರಸ್ ಏನೇನೆಲ್ಲ ಮಾಡಿ ಸೆಕ್ಯೂರ್ ಮಾಡ್ತಾನಲ್ವಾ. ನೀವು ಹೇಳಿದ್ರಲ್ಲ, ಅದೇ ಆಂಟಿವೈರಸ್. ಸಪೋಸ್ ಅಲ್ಲಿ ವೈರಸ್ ಅಂತ ಒಂದು ಬರೋದಾದ್ರೆ ಡೇಟಾ ಕರಪ್ಟ್ ಆಗ್ಬಿಡುತ್ತೆ. ಅದನ್ನ ಸೆಕ್ಯೂರ್ಡ್ ಆಗಿ ಕಾಪಾಡ್ಕೊಬೇಕು ಅನ್ನೋದು ಓನರ್ನ ಅಥವಾ ಯೂಸರ್ನ ಒಂದು ಪ್ರಧಾನ ಉದ್ದೇಶ. ಆಗೇನ್ ಮಾಡ್ತಾನೆ, ಆಂಟಿವೈರಸ್ ನ ಖರೀದಿ ಮಾಡಿ ಅದನ್ನ ಸೆಕ್ಯೂರ್ ಮಾಡ್ಕೊಂತಾನೆ. ಇನ್ನು ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ವ್ಯವಸಾಯ ಅನ್ನೋದನ್ನ ನಾವು ಉದಾಹರಣೆಗೆ ತಗೋಣ. ವ್ಯವಸಾಯ ಏನ್ ಮಾಡ್ತಾನೆ, ಭೂಮಿನ ಅಗತ್ಯ ಮಾಡಿ ಉಳುಮೆ ಮಾಡೋದಕ್ಕೋಸ್ಕರವಾಗಿ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಿದ್ಧತೆ ಮಾಡ್ಕೊತಾನೆ. ಆಮೇಲೆ ಬೆಳೆಗೋಸ್ಕರವಾಗಿ ಪ್ರಯಾಸ ಪಟ್ಟು ಬೀಜ ಬಿತ್ತಾನೆ. ಆದ್ರೆ ಬೆಳೀತಾ ಬರ್ಬೇಕಾದ್ರೆ ಎಷ್ಟೊಂದು ಸವಾಲುಗಳು ಬರುತ್ತೆ. ಒಂದು ಒಳ್ಳೆ ಫಸಲು, ಒಂದು ಒಳ್ಳೆ ಸುಗ್ಗಿ ನೋಡ್ಬೇಕು ಅಂತ ಅಪೇಕ್ಷೆ ಇರುತ್ತೆ. ಆದ್ರೆ ನಡುವೆ ಕಳೆ ಬರುತ್ತೆ, ಆಮೇಲೆ ಕ್ರಿಮಿಕೀಟಗಳು ಬರ್ತವೆ. ಅವಾಗ ಏನ್ ಮಾಡ್ತಾನೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾನೆ, ಔಷಧಿ ಹೊಡಿತಾನೆ. ಯಾಕಂದ್ರೆ ಅದನ್ನ ಅವ್ನು ಕಾಪಾಡ್ಕೊಬೇಕು, ಆ ಪರ್ಪಸ್ ಅದನ್ನ ಅವ್ನು ಕಾಪಾಡ್ಕೊಬೇಕು. ಇನ್ನು ನೋಡೋದಾದ್ರೆ, ಇವಾಗ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನೋಡೋದಾದ್ರೆ, ಇವಾಗ ದೇಹದಲ್ಲಿ ಆರೋಗ್ಯವಾಗಿ ವ್ಯಕ್ತಿ ಇರ್ತಾನೆ, ಮನುಷ್ಯ ಇರ್ತಾನೆ. ಆದ್ರೆ ಅವನು ಒಳಗೆ ಕ್ರಿಮಿ ಅಥವಾ ವೈರಸ್, ಬ್ಯಾಕ್ಟೀರಿಯಾ ಏನಾದ್ರೂ ಒಂದು ದೇಹದಲ್ಲಿ ಬರ್ಬೇಕಾದ್ರೆ ಅವನಿಗೆ ಅನಾರೋಗ್ಯಗಳು ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ನಾವು ಔಷಧಿ ತಗೋತೀವಿ, ವ್ಯಾಕ್ಸಿನ್ ತಗೋತೀವಿ, ಮೆಡಿಸಿನ್ಸ್ ತಗೋತೀವಿ. ಅವಾಗ ನಮ್ಗೆ ಏನಂತ ನೋಡೋದಾದ್ರೆ, ಈ ಪ್ರಪಂಚದಲ್ಲಿ ಕೂಡ ದೇವರು ಈ ಭೂಮಿನ ಉಂಟು ಮಾಡ್ಬೇಕಾದ್ರೆ ಅವ್ರಿಗೊಂದು ಪರ್ಪಸ್ ಇತ್ತು. ಆ ಪರ್ಪಸ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರವಾಗಿ ದೇವ್ರು ಏನ್ ಮಾಡಿದ್ರು, ಈ ಭೂಮಿಲಿ ಎಲ್ಲಾ ಕಾರ್ಯವನ್ನ ಉಂಟು ಮಾಡಿ ಕೊನೆಯದಾಗಿ ಮನುಷ್ಯನ ಏರ್ಪಡಿಸ್ತಾರೆ. ಆದ್ರೆ ಮನುಷ್ಯನು ದೇವರೊಂದಿಗೆ ಒಂದು ಐಕ್ಯತೆ, ಅನ್ಯೋನ್ಯತೆಯಲ್ಲಿ ದೇವರ ಉದ್ದೇಶದೊಂದಿಗೆ ಅವರ ಸಂಗಡ ನಡಿಬೇಕು, ಪರಿಶುದ್ಧ ಜೀವನ ಜೀವಿಸಬೇಕು ಅಂತ ದೇವ್ರಿಗೆ ಇಷ್ಟ ಇರುತ್ತೆ. ಆದ್ರೆ ಕಾಲಕ್ರಮೇಣ ಮನುಷ್ಯ ಏನ್ ಮಾಡ್ತಾನೆ, ದೇವ್ರ ವಿರುದ್ಧವಾಗಿ ವಿಧಿಯನಾಗಿ ಪಾಪ ಮಾಡಿ, ಆ ಪಾಪ ಎನ್ನುವುದು ವೈರಸ್, ಆ ಪಾಪ ಎನ್ನುವುದು ಕ್ರಿಮಿ, ಆ ಪಾಪ ಎನ್ನುವುದು ಒಂದು ಕಳೆ. ಇದು ಏನ್ ಮಾಡುತ್ತೆ, ದೇವರ ಉದ್ದೇಶವನ್ನ ಕೆಡಿಸುವುದಕ್ಕೆ ಅವಿಧೇಯತೆ ಮುಖಾಂತರವಾಗಿ ಮನುಷ್ಯನ ಅವಿಧೇಯತೆಯ ಕಾರಣದಿಂದ ಪಾಪ ಅನ್ನೋದು ಭೂಮಿಗೆ ಬರುತ್ತೆ. ಮನುಷ್ಯನಲ್ಲಿ ಪಾಪ ಎನ್ನುವುದು ಬಂದು ಮನುಷ್ಯನನ್ನ ಹಾಳು ಮಾಡುತ್ತೆ. ಅದು ಅವನಿಗೆ ಆಶೀರ್ವಾದಕರ ಅಲ್ಲ. ಹಾಗಾಗಿ ದೇವರೇನ್ ನೋಡಿದ್ರು ಅಂತ ಹೇಳಿದ್ರೆ, ಮನುಷ್ಯನನ್ನ ಉಂಟು ಮಾಡಿದ್ದು ಈ ಪಾಪದಲ್ಲಿ ಇರಬೇಕು ಅಂತ ಅಲ್ಲ. ದೇವರು ಪರಿಶುದ್ಧನಾಗಿ ಮನುಷ್ಯನ ಬದುಕಿ ತನ್ನೊಂದಿಗೆ ಒಂದು ಒಡನಾಟದಲ್ಲಿ ಪರಿಶುದ್ಧ ಜೀವಿತವನ್ನ ಜೀವಿಸಿ ಅವ್ರ ಪರ್ಪಸ್ ನೆರವೇರಿಸಬೇಕು ಅನ್ನೋದು ದೇವರ ಪ್ರಧಾನ ಉದ್ದೇಶ. ಆದ್ರೆ ಪಾಪ ಅನ್ನೋ ವೈರಸ್ ಒಳಗ್ ಬಂದಿದ್ರಿಂದ ದೇವ್ರು ಏನ್ ಮಾಡಿದ್ರು ಅಂತ ನೋಡೋದಾದ್ರೆ, ಒಂದು ಒಳ್ಳೆಯ ಒಂದು ಯೋಜನೆಯನ್ನ, ಏನ ಯೋಜನೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಪಾಪ ಪರಿಹಾರ ಅಥವಾ ಮನುಷ್ಯನಿಗೆ ದೇವರು ಕೊಡುವಂತಹ ದೊಡ್ಡ ಆಶೀರ್ವಾದ ಕ್ಷಮಾಪಣೆ ಅಥವಾ ಕ್ಷಮಾದಾನ, ಇದನ್ನ ಕೊಡಬೇಕೆನ್ನೋದಕ್ಕೋಸ್ಕರವಾಗಿಯೇ ಯೇಸು ಸ್ವಾಮಿ ಈ ಭೂಮಿಗೆ ತೆರೆಗಿಳಿದು ಬರ್ತಾರೆ. ದೇವರು ತಾನೇ ತನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನನ್ನ ಭೂಮಿಗೆ ಕಳಿಸ್ಕೊಡ್ತಾರೆ. ಅವರು ಶಿಲುಬೆಯಲ್ಲಿ ಬಲಿಯಾಗ್ತಾರೆ. ನಮ್ಮ ಸಕಲ ಸರ್ವಲೋಕದ ಪಾಪವನ್ನ ಅವರು ತಮ್ಮ ಮೇಲೆ ಹೊತ್ಕೊಂಡು ಶಿಲುಬೆಯಲ್ಲಿ ಏನ್ ಮಾಡ್ತಾರೆ, ಅವರು ನಮ್ಮ ಎಲ್ಲಾ ಪಾಪವನ್ನ ಪರಿಹಾರ ಮಾಡ್ತಾನೆ. ಕ್ಷಮಾದಾನ ಎನ್ನುವಂತಹ ದೊಡ್ಡ ಆಶೀರ್ವಾದವನ್ನ ದೇವರು ಮಾನವ ಸಂಕುಲಕ್ಕೆ ಅನುಗ್ರಹಿಸ್ತಾರೆ. ಇದು ಬಂದು ಒಂದು ಒಳ್ಳೆಯ ಸುದ್ದಿ, ಶುಭ ಸಂದೇಶ, ಇದೇ ಗಾಸ್ಪಲ್. ಈ ಒಂದು ಸುವಾರ್ತೆಯನ್ನ, ಶುಭ ಸಂದೇಶವನ್ನ, ಕ್ರಿಸ್ತನ ಪ್ರೀತಿಯ ಸಂದೇಶವನ್ನ ಇದು ಪ್ರತಿಯೊಬ್ಬ ಕ್ರೈಸ್ತರಿಗೂ, ಪ್ರತಿಯೊಬ್ಬ ದೇವ ಜನಗಳಿಗೂ ದೇವರು ಕೊಟ್ಟಿರುವಂತಹ ಪ್ರಧಾನ ಕಟ್ಟಳೆ. ಉದಾಹರಣೆಗೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯ, ದ ಗ್ರೇಟ್ ಕಮಾಂಡ್ಮೆಂಟ್ ಅಥವಾ ದ ಗ್ರೇಟ್ ಕಮಿಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಕರೀತಾರೆ. ಯೇಸು ಕ್ರಿಸ್ತನ ಪ್ರಧಾನ ಕಟ್ಟಳೆ. ಹೋಗಿರಿ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ ಈ ಕಾರ್ಯಕ್ರಮ ಆರಂಭಿಸಬೇಕಾದ್ರೆ, ಹೋಗಿರಿ ಲೋಕದ ಕಟ್ಟ ಕಡೆಯವರೆಗೂ ಶುಭಾರ್ತೆಯನ್ನ ಸಾರಿದೆ. ಏನ ಶುಭಾರ್ತೆ? ಆ ಗುಡ್ ನ್ಯೂಸ್, ಪಾಪ ಕ್ಷಮಾಪಣೆ, ಪಾಪ ಪರಿಹಾರ, ದೇವರೊಂದಿಗೆ ಇದ್ದಂತಹ ಅನ್ಯೋನ್ಯತೆ, ಆರಂಭದಲ್ಲಿ ಇದ್ದಂತಹ ಆ ಸಂಪರ್ಕವನ್ನ ಪುನಃ ದೇವರು ಅವರೊಂದಿಗೆ ನಮ್ಮನ್ನ ಸೇರಿಸಿಕೊಳ್ಳುವುದಕ್ಕೆ, ಆ ಪಾಪ ಎನ್ನುವ ತಡೆಗೋಡೆಯನ್ನ ತೆಗೆದು ನಮ್ಮನ್ನ ಪುನಃ ಆತನೊಂದಿಗೆ ಐಕ್ಯಪಡಿಸಿಕೊಳ್ಳುವುದಕ್ಕೆ ದೇವರು ಏರ್ಪಡಿಸಿಕೊಟ್ಟಂತಹ ಶ್ರೇಷ್ಠ ಕಾರ್ಯವೇ ಯೇಸು ಸ್ವಾಮಿಯ ಶಿಲುಬೆಯ ಮರಣ. ಇದುವೇ ಆ ಶುಭ ಸಂದೇಶ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಯಾವ ರೀತಿ ಬ್ರಿಡ್ಜ್ ಇದ್ದಂಗೆ. ಹೌದು. ಈ ಪಾಪ ಏನ್ ಮಾಡ್ತಂದ್ರೆ ನಮ್ಮನ್ನು ದೇವರನ್ನ ದೂರ ಮಾಡ್ತು, ಆ ದೇವರ ಬಳಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಯೇಸು ಸ್ವಾಮಿ ಬಂದ್ರು. ಈ ಸುವಾರ್ತೆಯನ್ನ ಪ್ರತಿಯೊಬ್ಬ ಕ್ರೈಸ್ತನ ಮೇಲೆ ದೇವರು ಇಟ್ಟಿರುವಂತಹ ದೊಡ್ಡ ಭಾರ. ಯಾಕೆಂತ ನೋಡೋದಾದ್ರೆ, ಒಬ್ಬ ಕ್ರಿಸ್ತರನ್ನ ಅಂಗೀಕಾರ ಮಾಡ್ಕೊಂಡ ನಂತರ ಅವನಿಗೆ ಈ ಪಾಪದ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಈ ವೈರಸ್ ಇಂದ ಅವನಿಗೆ ಕ್ಲಿಯರ್ ಆಯ್ತು, ಪಾಪ ಎನ್ನುವ ವೈರಸ್ ಇಂದ ಅವನು ಬಿಡುಗಡೆ ಆದ. ಈಗ ಅವನು ಇವಾಗ ನೋಡಿ, ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರು ಹುಷಾರಿರಲ್ಲ, ಆಸ್ಪತ್ರೆಗೆ ಹೋಗ್ತಾರೆ, ಆ ಡಾಕ್ಟರ್ ಹತ್ರ ಅವ್ರು ಕರೆಕ್ಟ್ ಆಗಿ ಅವ್ರಿಗೆ ವಾಸಿ ಆಗಲ್ಲ. ಒಂದ್ 4-5 ಕಡೆ ಹೋಗ್ತಾರೆ, ಒಂದ್ ಕಡೆ ಒಳ್ಳೆ ಡಾಕ್ಟರ್ ಅಂತ ಹೇಳಿ ಗೊತ್ತಾಗುತ್ತೆ, ತನ್ನ ಸ್ನೇಹಿತರಿಗೆಲ್ಲ ಪ್ರಮೋಟ್ ಮಾಡ್ತಾರೆ, ನೀವು ಕೂಡ ಈ ಡಾಕ್ಟರ್ ಹತ್ರ ಹೋದ್ರೆ ಈ ತರ ಟ್ರೀಟ್ಮೆಂಟ್ ಮಾಡಿದ್ರು. ಆ ರೀತಿಯಾಗಿ ಪಾಪ ಕ್ಷಮಾಪಣೆಗೆ ಅಥವಾ ಕ್ಷಮಾದಾನವನ್ನ, ಪಾಪ ಪರಿಹಾರವನ್ನ ಕೊಡುವಂತಹ ಏಕೈಕ ಒಂದೇ ಸಾಧನೆ ಈ ಭೂಮಿಯಲ್ಲಿ ಸರ್ವ ಲೋಕದಲ್ಲಿ ಯಾವ್ದು ಅಂತ ನೋಡೋದಾದ್ರೆ ಯೇಸು ಸ್ವಾಮಿಯ ಶಿಲುಬೆಯ ರಕ್ತ. ಹಾಗಾಗಿ ಇದನ್ನ ನಾವು ಪಡ್ಕೊಂಡಿದೀವಲ್ಲ, ಈ ಒಳಿತನ್ನ, ಈ ಪ್ರೀತಿಯ ಸಂದೇಶವನ್ನ ನಾವ್ ಇದನ್ನ ಸಾರಿ ಹೇಳಬೇಕು ಎನ್ನುವುದೇ ದೇವರು ಕೊಟ್ಟಿರುವಂತಹ ಪ್ರಧಾನ ಕಟ್ಟಳೆ. ಅಂದ್ರೆ ಇದು ಎಲ್ಲರಿಗೂ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿರುವಂತಹ ಅವರ ಅನುಯಾಯಿಗಳು ಪ್ರತಿಯೊಬ್ಬರ ಮೇಲೆ ಇರುವಂತಹ ಈ ಭಾರ, ಇದನ್ನ ಅವರು ಪ್ರತಿಯೊಬ್ಬರು ಮಾಡ್ಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ದೇವ್ರು ನಮ್ಮ ಸಂಗಡದಲ್ಲಿ, ನಮ್ಮ ಬಳಿ, ನಮ್ಮ ತಂಡದ ಬಳಿಯಲ್ಲಿ ಇದೇ ದರ್ಶನವಿರುವ, ಇದುವೇ ಒಂದು ಆಲೋಚನೆ ಇರುವಂತಹ ಲೈಕ್ ಮೈಂಡೆಡ್ ಒಂದು ತಂಡವಾಗಿ ದೇವರು ನಮ್ಮನ್ನ
ಅದು ಯಾವ ರೀತಿ ರಚನೆ ಆಯ್ತು ಅಂತ ನೋಡೋದಾದ್ರೆ ನಾವೇನು ಪ್ಲಾನ್ ಮಾಡಲಿಲ್ಲ. ದೇವರಾತ್ಮನ ಕೃಪೆಯಿಂದ ಒಂದು ತಂಡವನ್ನ ದೇವರು ರಚನೆ ಮಾಡಿಕೊಟ್ರು. ಆಗ ನಾವು 2019ನೇ ಇಸ್ವಿಯಲ್ಲಿ ಈ ಗಾಸ್ಪಲ್ ಟ್ರಕ್ ಬರಕ್ಕಿಂತ ಮುಂಚಿತವಾಗಿ ಯಾವ ರೀತಿ, ಯಾಕಂದ್ರೆ ನಮ್ಮ ಮೊದಲನೇದಾಗಿ ದೇವ್ರು ಕೊಟ್ಟಂತ ಭಾರ, ಅದಕ್ಕೆ ಒಂದು ಸಾಧನ ಈ ಗಾಸ್ಪಲ್ ಟ್ರಕ್. ಆದ್ರೆ ಈ ಗಾಸ್ಪಲ್ ಟ್ರಕ್ ಯಾವ ರೀತಿ ಬಂತು ಅಂತ ನಾವು ನೋಡೋದಕ್ಕಿಂತ ಮುಂಚಿತವಾಗಿ ನಾನೊಬ್ಬರ ಬಗ್ಗೆ ಬಹಳ ಇದ್ರಲ್ಲಿ ಹೇಳ್ಬೇಕು. ನಾವು ಒಂದು ಯವನಸ್ಥರ ತಂಡ, ನಮಗೆ ತಿಳಿದಿರುವ ಹಾಗೆ ಬಹಳ ಜನ ಯವನಸ್ಥರ ನಾವು ಸೇರಿದ್ವಿ. ಆದ್ರೆ ನಮ್ಗೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಭಕ್ತ್ ಸಿಂಗ್ ಫೆಲೋಶಿಪ್ ತುಮಕೂರಲ್ಲಿ ಪಾಸ್ಟರ್ ಪೀಟರ್ ಎಂಬುದಾಗಿ, ನಾನು ಅವ್ರನ್ನ ಬಹಳ ಸ್ಮರಿಸ್ತೀನಿ. ಅವರು ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ದಾರೆ, ಅವರು ಇವತ್ತು ಜೀವಂತವಾಗಿಲ್ಲ. 2019ನೇ ವರ್ಷದಲ್ಲಿ ಅವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾವೇನ್ ಮಾಡಿದ್ವಿ, ಒಂದು ತಂಡವಾಗಿ ಸೇರಿ ನಾವು ಬೀದಿಗಳಲ್ಲಿ ಒಂದು ಓಮ್ನಿ ಗಾಡಿ ಮೇಲೆ, ಬೇಕಾದ್ರೆ ನೀವು ಸ್ಕ್ರೀನ್ ಅಲ್ಲಿ ಅದನ್ನ ನೋಡ್ಬೋದು, ವೀಕ್ಷಕರು ನೋಡ್ಬೋದು, ಒಂದು ಓಮ್ನಿ ಗಾಡಿ ಮೇಲೆ ಸ್ಪೀಕರ್ ಕಟ್ಟಿ ಬೀದಿಗಳಲ್ಲಿ ಕೀಬೋರ್ಡ್ ಬಾರಿಸ್ತಾ ಸುವಾರ್ತೆಯ ಹಾಡುಗಳನ್ನ ಹಾಡಿ ಕ್ರಿಸ್ತನ ಪ್ರೀತಿಯನ್ನ ಸಾರ್ತಾ ಬಂದ್ವಿ. ಈ ಆಸೆಯನ್ನ ದೇವರು ಹುಟ್ಟಿಸಿದ್ರು, ಕೊಟ್ಟಂತ ಪ್ರಧಾನ ಕಟ್ಟಳೆ ನೆರವೇರಿಸುವುದಕ್ಕೆ ಈ ಆಸೆಯನ್ನ ಹುಟ್ಟಿಸಿದ್ರು. ಕಾಲಕ್ರಮೇಣ ಅದು ಬೆಳೀತಾ 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 ಗಾಸ್ಪಲ್ ಟ್ರಕ್ ಆಗಿ ಈಗ ಬೆಳೆದು ನಿಂತಿದೆ. ಈ ಗಾಸ್ಪಲ್ ಟ್ರಕ್ ಪ್ರಧಾನ ಉದ್ದೇಶವೇ ನಮ್ಮ ಒಂದು ಆಲೋಚನೆ ಏನಂತ ನೋಡೋದಾದ್ರೆ, ನಮ್ಮನ್ನ ದೇವರು ಈ ಪಾಪಗಳಿಂದ ನಮ್ಮನ್ನ ಬಿಡಿಸಿದ್ದಾರೆ, ನಮ್ಮನ್ನ ಶಾಪಗಳಿಂದ ಬಿಡಿಸಿದ್ದಾರೆ, ನಮಗೆ ಒಂದು ಸಂತೋಷಕರವಾಗಿರುವ ಸಮಾಧಾನಕರವಾಗಿರುವ ಪರಿಶುದ್ಧ ಜೀವಿತವನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಹಂಚಿ ಹೇಳುವುದಕ್ಕೆ ಸ್ವಲ್ಪ ಇನ್ನೂ ತೀವ್ರವಾಗಿ, ಸ್ವಲ್ಪ ಇನ್ನೂ ವೇಗವಾಗಿ ಇದನ್ನ ತಿಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ದೇವರು ಈ ಗಾಸ್ಪಲ್ ಟ್ರಕ್ ನ ಕೊಟ್ಟಿದ್ದಾರೆ ಬ್ರದರ್. ಓಕೆ, ಬಹಳ ಅದ್ಭುತವಾಗಿ ಬ್ರದರ್. ಈ ಸೇವೆಯಲ್ಲಿ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ನಡೆಸೋದು ಅಂತ ಹೇಳಿದ್ರಿ. ಸೊ ಈ ಗಾಸ್ಪಲ್ ಟ್ರಕ್ ಅಲ್ಲಿ ಯಾವ ರೀತಿ ಸೇವೆ ಮಾಡೋದು? ಈಗ ನೀವು ಹೇಳಿದ್ರೆ ಗಾಸ್ಪಲ್ ಟ್ರಕ್ ಅಲ್ಲಿ ಸುವಾರ್ತೆ ಸೇವೆ ಸಾರ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಯಾವ ರೀತಿಯಾಗಿ ಸಾರ್ತೀರಾ? ಒಂದ್ ಕಡೆ ಗಾಸ್ಪಲ್ ಟ್ರಕ್, ಅದನ್ನ ಆ ಪ್ರೋಸೆಸ್ ಯಾವ ರೀತಿಯಾಗಿ ಅಂತ ನೀವು ಹೇಳಿದ್ರೆ ಅದನ್ನ ಕೇಳೋರಿಗೆ ಇನ್ನೂ ಕೂಡ ಅರ್ಥವಾಗುತ್ತದೆ. ಕಾಲಕ್ರಮೇಣ ಇವಾಗ ನೀವು ಕೇಳಿದ ರೀತಿಯಲ್ಲಿ ನಾವು 2019ನೇ ವರ್ಷದಲ್ಲಿ ಒಂದು ಓಮ್ನಿ ಗಾಡಿ ಮೇಲೆ ಸ್ಪೀಕರ್ ಕಟ್ಟಿ ನಾವು ಒಂದು ತಂಡವಾಗಿ ಬೀದಿಗಳಲ್ಲಿ ಸುವಾರ್ತೆ ಸಾರೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಕಾಲಕ್ರಮೇಣ ಒಬ್ರು ಸೇವಕರು ನಮಗೆ ಪರಿಚಯ ಆದ್ರು. ಅವರ ಹೆಸರು ಬ್ರದರ್ ಆಲನ್ ಎಂಬುದಾಗಿ. ಅವರು ತಮಿಳುನಾಡಲ್ಲಿ ಒಂದು ಗಾಸ್ಪಲ್ ಟ್ರಕ್ ಮಾಡಿರೋದ ತೋರಿಸಿದ್ರು. ಅದು ದೊಡ್ಡ ಒಂದು ಗಾಡಿ, ಒಂದು ಕಂಟೈನರ್ ಬರುವಂತಹ ಒಂದು ದೊಡ್ಡ ಗಾಡಿ. ಆ ಗಾಡಿಯಿಂದ ಬಂದು ನಮ್ಗೆ ಅವ್ರು ತೋರಿಸ್ಕೊಟ್ರು. ಅದನ್ನ ನೋಡಿದಾಗ ಬಹಳ ಆಸೆ ಇತ್ತು. ನಾವು ಓಮ್ನಿ ಗಾಡಿಯಲ್ಲಿ ಬೀದಿಗಳಲ್ಲಿ ಸುವಾರ್ತೆ ಸಾರ್ತಾ ಇದೀವಲ್ಲ, ಒಂದ್ ವೇಳೆ ಈ ತರ ಒಂದು ಗಾಡಿ ಮಾಡಿದ್ರೆ ನಾವಿನ್ನು ಅನೇಕರನ್ನ ರೀಚ್ ಮಾಡ್ಬೋದಲ್ಲ ಅಂತ ಹೇಳಿ ಒಂದು ಆಸೆ ಉಂಟಾಯ್ತು. ಆಗ ತಂಡವಾಗಿ ನಮ್ಮ ಸ್ನೇಹಿತರ ಬಳಿಯಲ್ಲಿ, ನಮ್ಮ ತಂಡದಲ್ಲಿ ನಮಗೆ ಪರಿಚಯ ಇರುವಂತಹ ದೇವ ಸೇವಕರಿಗೆ, ದೇವ ಜನಗಳಿಗೆ ಈ ಒಂದು ಆಸೆಯನ್ನ ಹಂಚಿಕೊಂಡಾಗ ನಾವೇನ್ ಯೋಚನೆ ಮಾಡಿದ್ವಿ ಅಂತ ನೋಡೋದಾದ್ರೆ, ತಮಿಳುನಾಡಲ್ಲಿ ಅದು ದೊಡ್ಡ ಗಾಡಿ, ಒಂದ್ ವೇಳೆ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕು, ಒಂದು ವೇದಿಕೆಯನ್ನ ಹಾಕಿ ಅದನ್ನ ಗಾಸ್ಪಲ್ ಟ್ರಕ್ ನಾವು ಇಟ್ಟು ಸೇವೆಯನ್ನ ಮಾಡ್ಬೇಕು ಅಂತ ನೋಡೋದಾದ್ರೆ, ಅದಕ್ಕಿಂತ ಮುಂಚಿತವಾಗಿ ಅದು ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು. ಅನೇಕರಿಗೆ ಗೊತ್ತಿರಲ್ಲ. ಒಂದು ಗಾಡಿ, ಒಂದು ದೊಡ್ಡ ಗಾಡಿ, ಕಂಟೈನರ್ ಇರುತ್ತೆ. ಆ ಗಾಡಿಯಲ್ಲಿ ಈಚರ್ ಗಾಡಿ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಒಂದು ಕಂಟೈನರ್ ಇರುತ್ತೆ. ಆ ಕಂಟೈನರ್ಗೆ ಒಂದ್ ಸೈಡ್ ಬಂದು ಡೋರ್ ಓಪನ್ ಮಾಡಿದ್ರೆ ಸ್ಟೇಜ್ ಆಗುತ್ತೆ. ಅದು ಓಪನ್ ಆದ್ರೆ ಫುಲ್ ಓಪನ್ ಇರುತ್ತಲ್ಲ, ಸ್ಟೇಜ್ ಓಪನ್ ಆಗುತ್ತೆ. ಅದರ ಒಳಗೆ ಕೀಬೋರ್ಡ್ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಲೈಟ್ ಸಿಸ್ಟಮ್ ಆಗಿರ್ಬೋದು, ಏನ್ ಬೇಕು, ಒಂದು ಕಾನ್ಫರೆನ್ಸ್ ಮೀಟಿಂಗ್ ನಡೆಸೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಉಪಕರಣ ಆ ಗಾಡಿ ಒಳಗೆ ಇರುತ್ತೆ. ಹೊರಗಿಂದ ನೋಡ್ಬೇಕಾದ್ರೆ ಒಂದು ದೊಡ್ಡ ಗಾಡಿ, ಆದ್ರೆ ಒಂದು ಪ್ರಾಂತ್ಯದಲ್ಲಿ, ಒಂದು ಮೈದಾನದಲ್ಲಿ, ಒಂದು ಸ್ಥಳದಲ್ಲಿ ಆ ಗಾಡಿ ನಿಲ್ಸಿದ್ರೆ ಆ ಸ್ಟೇಜ್ ಓಪನ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಮಗೆ ಆ ಗಾಡಿನಲ್ಲಿ ಗೊತ್ತಾಗಲ್ಲ, ಒಂದು ಸ್ಟೇಜ್ ಸೆಟಪ್ ಬಂದ್ಬಿಡುತ್ತೆ. ಅದು ನೋಡುಗರಿಗೂ ಬಹಳ ಆಶ್ಚರ್ಯವಾಗಿರುತ್ತೆ. ಅದ್ರಲ್ಲಿ ಎಲ್ಲಾ ಸೆಟಪ್ ಒಳಗಿರುತ್ತೆ. ಆ ಗಾಡಿ ನೋಡಿದ ಕೂಡಲೇ ನಾವ್ ಇದನ್ನ ಉಪಯೋಗ ಮಾಡ್ಬೋದಲ್ಲ. ಲೈಟಿಂಗ್ಸ್ ಎಲ್ಲ ಗಾಡಿಲೇ ಇರುತ್ತೆ, ಒಳಗೆ ಇರುತ್ತೆ. ಕರೆಂಟ್ ಏನ್ ಮಾಡೋದು? ಕರೆಂಟ್ ಗೆ ಜನರೇಟರ್ ಯೂಸ್ ಮಾಡ್ತೀವಿ. ಅದ್ರೊಳಗೆ ಜನರೇಟರ್ ಇರುತ್ತೆ, ಸೌಂಡ್ ಸಿಸ್ಟಮ್ ಇರುತ್ತೆ, ಲೈಟ್ ಸಿಸ್ಟಮ್ ಇರುತ್ತೆ, 4DM ಇರುತ್ತೆ. ಇವಾಗ ಏನು ಒಂದು ಸ್ಟೇಜ್ ಸೆಟಪ್ ಏನೆಲ್ಲ ಬೇಕೋ ಕಂಪ್ಲೀಟ್ ಆಗಿ ಎಲ್ಲಾ ನೀಡ್ಸ್ ಆ ಗಾಡಿ ಒಳಗೆ ಇರುತ್ತೆ. ಆ ಸ್ಟೇಜ್ ಓಪನ್ ಮಾಡಿದ ಕೂಡಲೇ ನಾವು ಆ ವೇದಿಕೆಯನ್ನು ಉಪಯೋಗಿಸಬಹುದು. ಹಾಗಾದ್ರೆ ಆ ಗಾಡಿ ಇದ್ರೆ ನಾವು ಯಾವ ಪ್ರಾಂತ್ಯದಲ್ಲಿ ಬೇಕಾದ್ರೂ ಗಾಡಿ ತಗೊಂಡೋಗಿ ನಾವು ಈ ಸೇವೆಯನ್ನ ಮಾಡಬಹುದು. ಅದನ್ನ ನಮಗೆ ಅದನ್ನ ತೋರಿಸಿದ್ರು. ಅವಾಗ ನನ್ನಲ್ಲಿ ಬಂದಂತ ಒಂದು ಆಲೋಚನೆ ನಮ್ಮ ತಂಡದವರೊಂದಿಗೆ ಅದನ್ನ ಹಂಚ್ಕೊಂಡು ನಾವು ಮಾತಾಡ್ಬೇಕಾದ್ರೆ, ಆ ಒಂದು ಗಾಡಿ ಬಂದು ಬಹಳ ದೊಡ್ಡದಾಗಿದೆ. ಬಹಳ ದೊಡ್ಡದಾಗಿರುವಂತ ಗಾಡಿಯನ್ನ ನಾವು ಊರೊಳಗೆ ತಗೊಂಡು ಹೋಗಕ್ಕಾಗಲ್ಲ. ಊರಿಂದ ಆಚೆ ಒಂದು ಮೈದಾನಗಳಲ್ಲಿ ಆತರ ಉಪಯೋಗ ಮಾಡಬಹುದು. ಸರಿ, ನಾವೇನ್ ಮಾಡೋಣ ಅಂತ ಹೇಳಿ ಪ್ರಾರ್ಥನಾ ಪೂರ್ವಕವಾಗಿ ತಂಡದ ಆಲೋಚನೆ ಮಾಡ್ಬೇಕಾದ್ರೆ, ನಮ್ಮ ಒಂದು ಮುಖ್ಯ ಗುರಿ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಒಂದು 15 ಅಡಿ ರೋಡ್ ಇದ್ರು ಕೂಡ, ಒಂದು 15 ಅಡಿ ರೋಡ್ ಇದ್ರು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಗಾಡಿ ನಿಲ್ಸಿ ಸ್ಟೇಜ್ ಸೆಟಪ್ ಓಪನ್ ಮಾಡಿ ಆ ಗಾಡಿನ ಯೂಸ್ ಮಾಡ್ಬೇಕು, ವೇದಿಕೆ ಉಪಯೋಗ ಮಾಡ್ಬೇಕು. ಅದಕ್ಕೆ ನಮ್ಗೆ ಯಾವ ಗಾಡಿ ಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿ ಒಂದು ಚಿಕ್ಕ ಗಾಡಿ, ದೊಡ್ಡ ಗಾಡಿ, ತಮಿಳ್ನಾಡು ದೊಡ್ಡ ಗಾಡಿ ಮಾಡಿದ್ದಾರೆ. ನನ್ನ ಒಂದು ಆಲೋಚನೆ ಅಥವಾ ನನಗೆ ಗೊತ್ತಿರುವಂತಹ ತಿಳುವಳಿಕೆ ಪ್ರಕಾರ ಒಂದು 40 ಗಾಡಿ ಇದೆ ಅನ್ಸುತ್ತೆ. ತಮಿಳ್ನಾಡೆಲ್ಲ ದೊಡ್ಡ ಗಾಡಿ. ಕರ್ನಾಟಕದಲ್ಲಿ ಆತರ ಒಂದು ಗಾಡಿ ಇರ್ಲಿಲ್ಲ. ಆಗ ನಾವು ಈ ಕರ್ನಾಟಕದಲ್ಲಿ ಈ ಗಾಡಿಯನ್ನ ಮಾಡ್ಬೇಕು, ನಾವು ಇದನ್ನ ಉಪಯೋಗಿಸೋದಕ್ಕೆ ನಮಗೊಂದು ಗಾಡಿ ಬೇಕು ಅಂತ ಹೇಳಿ ಒಂದು ದೊಡ್ಡ ಒಂದು ಆಸೆ ದೇವ್ರು ಕೊಟ್ರು. ಆಗ ನಾವು ಆತರ ಹೋಗೋದ್ ಬೇಡ, ಒಂದು ಚಿಕ್ಕ ಗಾಡಿ ನಾವು ಪ್ಲಾನ್ ಮಾಡೋಣ. ನಮ್ಮ ಮೇನ್ ಟಾರ್ಗೆಟ್ ಯಾವ ಸಂಧಿ ಬಂದಿದ್ರು ಕೂಡ
ಆ ಗಾಡಿ ಒಳಗೆ ಹೋಗ್ಬೇಕು. ನೀವ್ ಹೇಳ್ದಂಗೆ ಚಿಕ್ಕ ಗಾಡಿ ಇದ್ರೆ ಯಾವ ರೋಡಲ್ಲಿ ಬೇಕಾದ್ರೂ ಹೋಗ್ಬೋದು. ದೊಡ್ಡ ಗಾಡಿ ಆದ್ರೆ ನಮಗೆ ಅದಕ್ಕೆ ತಕ್ಕನಂಗೆ ರೋಡ್ ಇರಬೇಕು, ಅದಕ್ಕೆ ತಕ್ಕನಂಗೆ ಪ್ಲೇಸ್ ಇರಬೇಕು. ನೀವ್ ಹೇಳಿದ ಸ್ಟೇಜ್ ಅಂದ್ರೆ ಒಂದ್ ದೊಡ್ಡ ಗಾಡಿ ಸ್ಟೇಜ್ ಆಗ್ತೀವಿ ಅಂದ್ರೆ ಅದು ತುಂಬಾ ದೊಡ್ಡ ಮೈದಾನ ತರನೇ ಬೇಕು. ಹೌದು, ನೋಡಿ ದೊಡ್ಡ ಗಾಡಿ ತಗೊಂಡು ಒಳಗೆ ಹೋಗಕ್ಕಾಗಲ್ಲ. ಊರೊಳಗೆ ಲೈಟ್ ಕಂಬ ಅಡ್ಡ ಬರುತ್ತೆ, ವೈರ್ ಕನೆಕ್ಷನ್ಸ್ ಇರುತ್ತೆ, ಗಿಡ ಮರಗಳಿರುತ್ತೆ. ಆಮೇಲೆ ನಾವು ಒಂದ್ ವೇಳೆ ಹೊರಗಡೆ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೂ ಕೂಡ ಎಷ್ಟು ಜನ ಸೌಂಡ್ ಕೇಳಿಸಿ ಬರ್ಬೋದು. ಆದ್ರೆ ನಾವು ಮಕ್ಕಳು ಜನಗಳು ಇರುವ ಪ್ರಾಂತ್ಯಕ್ಕೆ ಒಳಗೋದ್ರೆ ಅದರಲ್ಲಿ ಸುಂದರವಾಗಿರುವಂತಹ ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ತೀವಿ ಈ ಒಂದು ವಿಷಯದಲ್ಲಿ. ಅದು ಮುಂದಿನ ನಿಮಗೆ ಅದನ್ನ ಹೇಳ್ದಂಗೆ ಯೇಸು ಸ್ವಾಮಿನೂ ಕೂಡ ಸುವಾರ್ತೆಯನ್ನು ಜನರ ಮಧ್ಯದಲ್ಲೇ ಹೋದ್ರು. ಎಲ್ಲೋ ಒಂದ್ ಕಡೆ ನಿಂತವ್ರು ಸುವಾರ್ತೆ ಸಾರ್ಲಿಲ್ಲ. ಹೌದು, ಜನರು ಎಲ್ಲಿದ್ದಾರೋ ಅಲ್ಲೇ ಹೋಗಿ ಅವ್ರು ಸುವಾರ್ತೆ ಸಾರ್. ಹೌದು, ಆ ರೀತಿಯಾಗಿ ನಮಗೆ ಒಂದು ಚಿಕ್ಕ ಗಾಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಒಂದು ಬಡ ದೋಸ್ತ್ ಗಾಡಿಯನ್ನ ದೇವರ ಕೃಪೆಯಿಂದ ಅದನ್ನ ಖರೀದಿ ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಎಷ್ಟೋ ಹಣ ಆತರ ಇಲ್ಲ. ಈ ದರ್ಶನವನ್ನ ಹಂಚಿಕೊಂಡಾಗ ಎಲ್ರು ಕೂಡ ಕೈ ಜೋಡಿಸಿದ್ರು. ಎಲ್ರು ಕೂಡ ಕೈ ಜೋಡಿಸಿ ಒಂದು ಡೌನ್ ಪೇಮೆಂಟ್ ಕಟ್ಟಿ ಒಂದು ಗಾಡಿಯನ್ನ ಖರೀದಿ ಮಾಡಿದ್ವಿ. ಆ ಗಾಡಿ ಮುಖಾಂತರವಾಗಿ ಅದನ್ನ ಸೆಟಪ್ ಮಾಡಿ ಬಿಲ್ಡ್ ಮಾಡಿ ಚಿಕ್ಕದಾಗಿ ನಮ್ಮ ಒಂದು ಅಗತ್ಯಕ್ಕೆ ತಕ್ಕ ಹಾಗೆ ದೇವರು ಒಂದು ಒಳ್ಳೆ ಗಾಡಿನ ರೆಡಿ ಮಾಡಿಕೊಟ್ರು. ಅದನ್ನ ಸ್ಕ್ರೀನ್ ಅಲ್ಲಿ ಅದನ್ನ ನೀವು ನೋಡ್ತಾ ಇರ್ತೀರಾ. ಅದು ಬಹಳ ಜನಕ್ಕೆ ಪರಿಚಯ ಆಗಿದೆ, ಕೆಲವೊಬ್ಬರಿಗೆ ಇದು ಪರಿಚಯ ಆಗದೆ ಇರ್ಬೋದು. ಅದರ ಒಂದು ಮುಖ್ಯ ಉದ್ದೇಶ ಚಿಕ್ಕ ಚಿಕ್ಕ ಪ್ರಾಂತ್ಯಗಳನ್ನು ಕೂಡ ರೀಚ್ ಮಾಡಬೇಕು ಎಂಬುದಾಗಿ. ಅದನ್ನ ದೇವರು ಡಿಸೆಂಬರ್ ತಿಂಗಳು 2023 ಡಿಸೆಂಬರ್ ತಿಂಗಳಲ್ಲಿ 4ನೇ ತಾರೀಕು ದೇವರು ಅದನ್ನ ಪ್ರತಿಷ್ಠೆ ಮಾಡುವುದಕ್ಕೆ ದೊಡ್ಡ ಕೃಪೆ ಕೊಟ್ಟರು. ಇದರಲ್ಲಿ ಒಂದು ಸಾಕ್ಷಿ ಹೇಳ್ಬೇಕು ಅದನ್ನ ನಾನು. ಬಹಳ ಆಶ್ಚರ್ಯ ಏನ್ ನನಗೆ ಇದರಲ್ಲಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಆತರ ಗಾಡಿಗಳಿಲ್ಲ. ಡಿಸೆಂಬರ್ 23ನೇ ತಾರೀಕು 2023ನೇ ವರ್ಷದಲ್ಲಿ ನನಗೆ ಬೆಂಗಳೂರು ಪಕ್ಕದ ಒಂದು ಕರೆ ಬರುತ್ತೆ, ಒಂದು ಫೋನ್ ಕಾಲ್ ಬರುತ್ತೆ. ಬ್ಯಾಂಗ್ಳೂರಿಂದ ಬನ್ನರ್ಘಟ್ಟದಿಂದ ಒಬ್ಬರು ಸಹೋದರ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಗಾಸ್ಪಲ್ ಟ್ರಕ್ ಬಗ್ಗೆ ವಿಚಾರಿಸ್ತಾರೆ. ನಾನು ಅವಾಗ ನೀವ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ, ಇವ್ರ ಉದ್ದೇಶ ಏನು ಅಂತ ಕೇಳ್ಬೇಕಾದ್ರೆ ಸಹೋದರ ಕುಮಾರ್ ಎಂಬುದಾಗಿ ಅವರು ಪರಿಚಯ ಮಾಡ್ಕೊಂತಾರೆ. ಅವರಿಗೆ ಬಹಳ ಸಂತೋಷ, ಅವರು ಬಹಳ ಉತ್ಸುಕರಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅವಾಗ ಅವ್ರ ಹತ್ರ ಮಾತಾಡ್ತಿರ್ಬೇಕು. ಅವ್ರು ಹೇಳಿದ್ರು, ಬ್ರದರ್, ನನ್ನ ಹೃದಯದಲ್ಲಿ ಕೂಡ ದೇವರು ಈ ಭಾರವನ್ನ ಹಾಕಿದ್ರು. 2023ನೇ ವರ್ಷದಲ್ಲಿ ನಾನು ಕೂಡ ಒಂದು ಗಾಡಿಯನ್ನ ಖರೀದಿ ಮಾಡಿದ್ದೀನಿ. ಅದೇ ಬಡ ದೋಸ್ತ್ ಗಾಡಿನೇ ನಾನು ಖರೀದಿ ಮಾಡಿದ್ದೀನಿ. ನಾನು ಕೂಡ ಒಂದು ಗಾಸ್ಪಲ್ ಟ್ರಕ್ ಮಾಡಿದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ಕಳಿಸಿದ್ರು. ನನಗೆ ಬಹಳ ಆಶ್ಚರ್ಯ ಅದು ನೋಡಿದ ತಕ್ಷಣ. ಇದು ದೇವರ ಕಾರ್ಯ ಎಂಬುದಾಗಿ, ದೇವರು ಆರಂಭಿಸಿರುವಂತಹ ಕಾರ್ಯ ಎನ್ನುವುದಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀನಿ. ಅವರು ನನಗೆ ಪರಿಚಯ ಇಲ್ಲ. ನಾವಿರೋದು ನಮ್ಮ ತಂಡ ಇರೋದು ತುಮಕೂರಲ್ಲಿ. ಅವರೊಂದು ಬಿಸ್ನೆಸ್ ಮ್ಯಾನ್ ಬ್ಯಾಂಗ್ಳೂರಲ್ಲಿ ಬನ್ನರ್ಘಟ್ಟ ಪ್ರಾಂತ್ಯದಲ್ಲಿ ಇದ್ದಾರೆ. ಅವರು ಈ ವಿಡಿಯೋ ಶೇರ್ ಮಾಡಿ ನಾವಿವಾಗ ಇದನ್ನ ಪರಿಚಯ ಮಾಡ್ಬೇಕಲ್ಲ, ಅವಾಗ ನಾವು ಯಂಗ್ಸ್ಟರ್ಸ್ ಫಾರ್ ಕ್ರೈಸ್ಟ್ ಯೂಟ್ಯೂಬ್ ಚಾನಲ್ ನಲ್ಲೇ ಆ ವಿಡಿಯೋ ನಮ್ದು ಗಾಸ್ಪಲ್ ಟ್ರಕ್ ವಿಡಿಯೋ ಪ್ರಮೋಷನ್ ಮಾಡಿ ಪೋಸ್ಟ್ ಮಾಡಿದ್ವಿ. ಅದು ಅವ್ರು ಯಾರೋ ಶೇರ್ ಮಾಡಿ ಅವ್ರು ನನಗೆ ಕಾಲ್ ಮಾಡಿದ್ರು. ನನಗೆ ಬಹಳ ದೊಡ್ಡ ಆಶ್ಚರ್ಯ. ಅವರು ನಾವಿಬ್ರು ಭೇಟಿ ಆದ್ವಿ ಡಿಸೆಂಬರ್ 25ನೇ ತಾರೀಕು 2023ರಲ್ಲಿ ಒಂದು ಪ್ರಾಂತ್ಯದಲ್ಲಿ, ಟಿಪ್ಟೂರ್ ಎನ್ನುವಂತ ಪ್ರಾಂತ್ಯದಲ್ಲಿ ಅವರ ಗಾಡಿ ಕೂಡ ತಗೊಂಡ್ಬಂದು ನಮ್ ಗಾಡಿ ಕೂಡ ಸೇರಿಸಿ ಒಂದು ಒಳ್ಳೆಯ ಒಂದು ಸ್ಟ್ರೀಟ್ ಗೋಸ್ಪಲ್ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ಅದ್ಭುತವಾಗಿತ್ತು. ಯಾಕೆ ಈ ಕಾರ್ಯ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿಯೂ ಅವರ ಹೃದಯದಲ್ಲಿಯೂ ದೇವರು ಒಂದೇ ಸಂದರ್ಭದಲ್ಲಿ ಈ ಭಾರವನ್ನು ಕೊಟ್ಟು ಅವರು ಒಂದು ಗಾಸ್ಪಲ್ ಟ್ರಕ್ ಮಾಡಿದ್ದಾರೆ, ನಾವು ಒಂದು ಗಾಸ್ಪಲ್ ಟ್ರಕ್ ಮಾಡಿದೀವಿ. ಆದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಬಂದು ನಮ್ಮ ಅಗತ್ಯತೆಗೆ ತಕ್ಕ ಮಟ್ಟಿಗೆ ನಾವು ಮಾಡಿದ್ವಿ. ಆದ್ರೂ ಬಹಳ ವಿಜೃಂಭಣೆಯಿಂದ ಮಾಡಿದ್ರು. LED ಎಲ್ಲ ಹಾಕಿ, ಹೈಡ್ರಾಲಿಕ್ಸ್ ಎಲ್ಲ ಹಾಕಿ, ಬಹಳ ಅವರೊಂದು ದೊಡ್ಡ ಕನಸು ಅವರಿಗೆ. ಹಾಗಾಗಿ ಈ 2 ಗಾಸ್ಪಲ್ ಟ್ರಕ್ ಗಳನ್ನ ದೇವರು ಆ ವರ್ಷ ಕೊಟ್ಟರು. ಆಶ್ಚರ್ಯ ಏನಂದ್ರೆ ಒಂದೇ ವರ್ಷದಲ್ಲಿ ಒಂದೇ ಗಾಡಿ ಇಬ್ರು ಟೈಮ್ ಅಲ್ಲಿ ನಮ್ಮ 2 ತಂಡಕ್ಕೂ ಕೂಡ ಒಂದೇ ದರ್ಶನ ಕೊಟ್ಟು ದೇವರು ಒಂದೇ ವರ್ಷದಲ್ಲಿ ಮಾಡಿದಾರೆ ಅಂದ್ರೆ, ಹಾಗಾದ್ರೆ ದೇವ್ರು ರೈಟ್ ಟೈಮ್ ಅಲ್ಲಿ ಈ ಒಂದು ಸೇವೆನ ಆರಂಭಿಸಿದ್ದಾರೆ ಅಂತ ದೇವ್ರು ಮುನ್ನಡೆಸ್ತಾ ಇದ್ದಾರೆ. ಇನ್ನು ನಮಗೆ ಅರ್ಥ ಆಯ್ತು 2023ನೇ ವರ್ಷದಲ್ಲಿ. ಈಗ ಈ ನೀವು ಆಗ್ಲೇ ಪ್ರಶ್ನೆ ಮಾಡಿದ್ರೆ ಕೇಳಿದ್ರಿ ನೀವಾಗ್ಲೇ, ಈ ಗಾಸ್ಪಲ್ ಟ್ರಕ್ ಹೆಂಗೆಲ್ಲ ಉಪಯೋಗ ಮಾಡಬಹುದು ಎಂಬುದಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಗಾಡಿ ಎಲ್ಲ ರೆಡಿ ಆಯ್ತು. ಈ ಗಾಡಿ ಎಲ್ಲ ರೆಡಿ ಆದ ನಂತರ ನಮ್ಗೆ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಇದನ್ನ ಹೆಂಗ್ ರೀಚ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹೊಸದು. ಆಮೇಲೆ ಆ ಕಾರ್ಯಕ್ರಮ ಹೆಂಗ್ ನಮಗೆ ಭಾರ ಇದೆ, ಮಾಡ್ಬೇಕು ಅನ್ನೋ ಭಾರ ಇದೆ. ಈ ಒಂದು ಗಾಸ್ಪಲ್ ಟ್ರಕ್ ನ ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತೆ ಈ ಗಾಸ್ಪಲ್ ಟ್ರಕ್ ಮಾಡ್ಬೇಕಾದ್ರೆ ಹಲವಾರು ವಿಧಾನಗಳಲ್ಲಿ ಇದೆಲ್ಲ ಆಗುತ್ತಾ, ಇದೆಲ್ಲ ನಡೆಯುತ್ತಾ, ಕರ್ನಾಟಕದಲ್ಲಿ ಇದೆಲ್ಲ ಸಾಧ್ಯನಾ, ಹಲವಾರು ಪ್ರಶ್ನೆಗಳು, ನೆಗೆಟಿವ್ ಆಗು ಹಲವಾರು ಕಾರ್ಯಗಳೆಲ್ಲ ಬಂತು. ಆದ್ರೆ ದೇವರು ಯಾವುದೇ ಕಾರಣಕ್ಕೂ ಯಾವುದ್ರಲ್ಲಿಯೂ ನಮ್ಮನ್ನ ಕುಗ್ಗಿಯೋದಕ್ಕೆ ಬಿಡ್ಲಿಲ್ಲ. ದೇವರು ಕೊಟ್ಟ ಆಲೋಚನೆಯ ಮೇರೆಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಅದನ್ನ ತುಮಕೂರು ಪಟ್ಟಣದಲ್ಲಿ ಗಾಡಿಯನ್ನು ಉಪಯೋಗಿಸಿದ್ವಿ. ಆಗ ಮೊದಲ ಒಂದು ರ್ಯಾಲಿಯಲ್ಲಿ ನಾವು ಯೂಸ್ ಮಾಡಿದ್ವಿ. ಒಂದು 6 ಕಡೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಾವ ತರ ಅಂತ ಹೇಳಿದ್ರೆ, ಒಂದು ಕ್ರಿಸ್ತನ ಸುವಾರ್ತೆ ಪ್ರೀತಿ ನೀಡುವಂತಹ ಒಂದು ಹಾಡಿಗೆ ನಾವು ಮಕ್ಕಳು ಸ್ಕಿಟ್ ಮಾಡ್ತಾರೆ. ಅದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಒಂದು ಸ್ಕಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದಾದ್ಮೇಲೆ ಸುವಾರ್ತೆ ಹೇಳಿ, ಸಾಕ್ಷಿ ಹೇಳಿ, ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿ, ಹೊಸ ವರ್ಷದ ಶುಭಾಶಯ ಕೋರಿ ನಾವು ಮುಂದೆ ಸಾಕ್ತಾ ಹೋಗ್ತಾ ಇದ್ವಿ. ಹಾಗಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಹಾಡು, ಒಂದು ಸ್ಕಿಟ್, ಒಂದು ಡ್ರಾಮಾ, ಇದೆಲ್ಲ ಒಳಗೊಂಡಿರುತ್ತೆ. ಇವಾಗ ನಾವ್ ಯಾವ ತರ ಯಾವ ಉದ್ದೇಶದಲ್ಲಿ ಇದನ್ನ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಒಂದು ತಂಡವನ್ನ ರಚನೆ ಮಾಡಿಕೊಟ್ರು. ಗಾಸ್ಪಲ್ ಟ್ರಕ್ ಮಾಡ್ಬೇಕಾದ್ರೆ ತಂಡನೂ ಇಲ್ಲ, ಏನೂ ಇಲ್ಲ, ಪ್ಲಾನೇ ಇಲ್ಲ ನಮಗೆ. ಆದ್ರೆ ಗಾಸ್ಪಲ್ ಟ್ರಕ್ ರೆಡಿ ಆಗ್ತಿರ್ಬೇಕಾದ್ರೆ ದೇವರ ಆಲೋಚನೆಗಳನ್ನು ಕೊಡುವುದಕ್ಕೆ ಆರಂಭಿಸಿದರು. ಇಲ್ಲಿ ನಮ್ ಹೆಂಗೆ ದೇವರು ಹೇಳ್ಕೊಡ್ತಾ ಇದಾರೋ, ಒಂದ್ ಕಡೆ
ಬ್ರದರ್ ಕುಮಾರ್ ಅವರಿಗೆ ಬಲ್ಲರ್ಘಟ್ಟದಲ್ಲಿ ಅವರು ಇದೇ ಕಾರ್ಯವನ್ನು ಕೊಟ್ಟು ಅವರು ಕೂಡ ಅಲ್ಲಿ ರೆಡಿ ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಒಂದು ವಾಕ್ಯದ ಮುಖಾಂತರವಾಗಿ ದೇವ್ರ ಹೃದಯ ಒಂದು ಭಾರ ಹಾಕಿದ್ರು. ಯಾವ ವಾಕ್ಯ ಅಂತ ನೋಡೋದಾದ್ರೆ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಇದನ್ನ ವೇಗವಾಗಿ ಮಾಡಿ ಮುಗಿಸಬೇಕು ಎಂಬುದಾಗಿ ದೇವರು ಒಂದು ಆಲೋಚನೆಯನ್ನು ಕೊಟ್ಟು, ಈ ಗಾಸ್ಪಲ್ ಟ್ರಕ್ ನಮ್ ಕೈ ಒಂದ್ ವೇಳೆ ಸಿಗುವುದಾದರೆ ಅನೇಕ ಪ್ರಾಂತ್ಯಗಳಿಗೆ ನಾವು ವೇಗವಾಗಿ ರೀಚ್ ಮಾಡಬಹುದು, ಅನೇಕ ಜನಗಳನ್ನ ರೀಚ್ ಮಾಡಬಹುದು, ವೇಗವಾಗಿ ಈ ವಾಕ್ಯದ ಆ ಕಟ್ಟಳೆಯನ್ನು ನೆರವೇರಿಸಬಹುದು. ಈ ಭಾರವನ್ನ ಅವರ ಹೃದಯದಲ್ಲಿಯೂ ನಮ್ಮ ತಂಡದವರ ಹೃದಯದಲ್ಲಿಯೂ ಈ ಭಾರವನ್ನ ದೇವರು ಕೊಟ್ಟರು. ಆಗ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿರುವಂತಹ ಪ್ರಾಂತ್ಯಗಳೆಲ್ಲ ರೀಚ್ ಮಾಡಿ ಇದನ್ನ ಆರಂಭಿಸಿದ್ವಿ. ಯಾವಾಗ 2023ನೇ ವರ್ಷದಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರುವಂತಹ ರಿಸಲ್ಟ್ ನ 2023ನೇ ವರ್ಷದಲ್ಲಿ ದೇವರು ಕಾಣಲು ಕೃಪೆ ಕೊಟ್ಟರು. ಓಕೆ ಬ್ರದರ್, ಬಹಳ ಅದ್ಭುತವಾಗಿ ಈ ಒಂದು ಗಾಸ್ಪಲ್ ಟ್ರಕ್ ಯಾವ ರೀತಿಯಾಗಿ ಅದನ್ನ ಆರಂಭವಾಯಿತು, ಯಾವ ರೀತಿಯಾಗಿ ದೇವರ ಸೇವೆಯನ್ನು ನಡೆಸ್ತಾ ಇದ್ದಾರೆ, ಅದರಲ್ಲೂ ಮುಖ್ಯವಾಗಿ 2023ರಲ್ಲಿ ಯಾವ ರೀತಿಯಾಗಿ ಈ ಒಂದು ಸೇವೆಯಲ್ಲಿ ದೇವರು ನಿಮ್ಮನ್ನು ನಡೆಸಿದ್ರು ಅಂತ ಹೇಳಿದ್ರಿ. ಅದಾದ ನಂತರವಾಗಿ ಸುವಾರ್ತೆಯಲ್ಲಿ ದೇವರು ನಿಮ್ಮನ್ನ ಕಳೆದ 2 ವರ್ಷದಲ್ಲೆಲ್ಲ ತಂಡವಾಗಿ ಯಾವ ರೀತಿಯಾಗಿ ನಡೆಸಿದ್ರು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಗಾಸ್ಪಲ್ ಟ್ರಕ್ ಬಗ್ಗೆ ಹೇಳಿದ್ರಿ, ಗಾಸ್ಪಲ್ ಟ್ರಕ್ ಯಾವ ರೀತಿಯಾಗಿ ಹೋಗುತ್ತೆ? ಇದು ಗಾಸ್ಪಲ್ ಟ್ರಕ್ ಮಾತ್ರ ಹೋಗುತ್ತಾ ಅಥವಾ ಒಂದು ತಂಡವಾಗಿ ಹೋಗುತ್ತಾ? ಅದಾದ್ಮೇಲೆ ಎಲ್ಲ ಪ್ರಾಂತ್ಯಗಳಲ್ಲಿ ತಂಡವಾಗಿ ಹೋಗಿ ಕಾರ್ಯಕ್ರಮ ಮಾಡ್ತೀರಾ? ಯಾವ ರೀತಿಯಾಗಿ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಇರುತ್ತದೆ ಎಂಬುದಾಗಿ ನೀವು ಹೇಳೋದಾದ್ರೆ ಅದು ಅನುಕೂಲವಾಗಿರುತ್ತೆ. ಆಗ್ಲೇ ಹೇಳಿದ್ನಲ್ಲ ಬ್ರದರ್, ಮೊದಲನೇ ವರ್ಷ 2023ನೇ ವರ್ಷದಲ್ಲಿ ನಮಗೆ ಟೀಮ್ ಅಷ್ಟಾಗಿರ್ಲಿಲ್ಲ. ಆಗ್ಲೇ ನಿಮ್ಗೆ ಏನ್ ಹೇಳಿದೆ, ನಾವು ತುಮಕೂರಲ್ಲಿ ಮಾಡ್ಬೇಕಾದ್ರೆ ಒಂದು ಸ್ಕಿಟ್ ಒಬ್ರು ಸುವಾರ್ತೆಯನ್ನ ಆಗ್ಲೇ ಗಾಸ್ಪಲ್ ಬಗ್ಗೆ ಮಾತಾಡಿದ್ವಲ್ಲ, ಆ ಗಾಸ್ಪಲ್ ಒಬ್ರು ಶೇರ್ ಮಾಡ್ತಾರೆ, ಶೇರ್ ಮಾಡಿ ಪ್ರೇಯರ್ ಮಾಡಿ ಕನ್ಕ್ಲೂಡ್ ಮಾಡ್ತಿದ್ವಿ ರ್ಯಾಲಿಯಲ್ಲಿ. ಆದ್ರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ 2023ನೇ ವರ್ಷದಲ್ಲಿ ಸುಮಾರು 37 ಸ್ಥಳಗಳಲ್ಲಿ ಜಂಕ್ಷನ್ಗಳಲ್ಲಿ ನಾವು ನಿಂತು ಸ್ಟೇಜ್ ತೆಗೆದು ಕಾರ್ಯಕ್ರಮಗಳನ್ನ ಮಾಡಿ ಒಂದು ಸ್ಕಿಟ್ ಸುವಾರ್ತೆ ಪ್ರಾರ್ಥನೆ ಮುಗಿಸಿದ್ವಿ. 37 ಪ್ರಾಂತ್ಯ. ಹಬ್ಬ ದೇವ್ರ ಅದ್ಭುತವಾಗಿ ನಡೆಸಿದ್ರಲ್ಲಪ್ಪ ಅಂತ ಆಯ್ತು. ಡಿಸೆಂಬರ್ ತಿಂಗಳು ಕಳೆದ ಮೇಲೆ ನಮಗೆ ಮುಂದಿನ ವರ್ಷ ಹೆಂಗೆ ಗಾಡಿನ ಯಾವ ರೀತಿ ಉಪಯೋಗಿಸೋದು, ನನಗೆ ಬಹಳ ಭಯ. ಇವಾಗ ದೇವ್ರು ಏನೋ ಆಲೋಚನೆ ಕೊಟ್ಟರು, ಗಾಡಿ ಮಾಡ್ಬಿಟ್ವಿ, ಮುಂದೆ ಇದನ್ನ ತಗೊಂಡೋಗೋದು ಹೆಂಗೆ? ಈ ವರ್ಷ ನಮಗೆ ಗೊತ್ತಿರುವಂತಹ ಪ್ರಾಂತ್ಯಗಳಲ್ಲಿ ಉಪಯೋಗ ಮಾಡ್ಬಿಟ್ವಿ. ನೆಕ್ಸ್ಟ್ ಯಾವ ತರ? ಇವಾಗ ನಾವು ಇದನ್ನ ಫೋಕಸ್ ಮಾಡಿದ್ದು ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, 2019ರಲ್ಲಿ ಪೀಟರ್ ಪಾಸ್ಟರ್ ಅವರ ನೇತೃತ್ವದಲ್ಲಿ ನಾವು ಚಿಕ್ಕ ತಂಡವಾಗಿ ಓಮ್ನಿ ಗಾಡಿ ಶುರು ಮಾಡಿದ್ವಿ. ಅದಾಗಿ 2 ವರ್ಷ ನಾವು ಆ ಸೇವೆಯನ್ನ ತುಮಕೂರು ಪಟ್ಟಣದಲ್ಲೇ ಮಾಡಿದ್ವಿ. 2023ರಲ್ಲಿ ಕೂಡ ಗಾಸ್ಪಲ್ ಟ್ರಕ್ ಬಂದಾದ ನಂತರ ತುಮಕೂರು ಪಟ್ಟಣದಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಯಾವ ರೀತಿ, ಯಾವ ಪ್ರಾಂತ್ಯ ರೀಚ್ ಮಾಡೋದು? ನಮಗೆ ಸ್ಥಳೀಯವಾಗಿ ಗೊತ್ತಿರುವಂತಹ ಪ್ರಾಂತ್ಯ ತುಮಕೂರು ಸುತ್ತಮುತ್ತಲ ರೀಚ್ ಮಾಡಿದ್ವಿ. ಆದ್ರೆ ಇದು ನೆಕ್ಸ್ಟ್ ಯಾವ ತರ ಅಂತ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಅದರ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ತಂಡದವರು ಹಂಚಿಕೊಂಡಾಗ ದೇವರ ಕರುವಿಕೆಯವರನ್ನ ತಾನೇ ನಡೆಸಿದ್ರು. ನನಗೆ ಏನಿದ್ರು ದೊಡ್ಡ ಆಶ್ಚರ್ಯ ಅಂತ ಹೇಳಿದ್ರೆ, ನಮ್ಮ ತಂಡದಲ್ಲಿ ಯಾವ ತರ ಎಲ್ಲ ನಾವು ಸುವಾರ್ತೆ ತೆಗೆದುಕೊಂಡು ಹೋಗ್ಬೋದು ಎಂಬುದಾಗಿ ಸ್ಕಿಟ್ ಮುಖಾಂತರವಾಗಿ, ನೃತ್ಯಗಳ ಮುಖಾಂತರವಾಗಿ ಅದಕ್ಕೆ ಬೇಕಾಗಿರುವಂತಹ ಮಕ್ಕಳನ್ನ ದೇವರು ಒದಗಿಸ್ಕೊಟ್ರು. ಅವನ್ನ ಒಂದು ಪ್ಲಾನ್ ಮಾಡಿದ್ವಿ. ಒಂದು ಸ್ಕಿಟ್ ಬಂದು ಕೇಳಿ ಕೇಳಿ ಜನರೇ ಎಂಬುದಾಗಿ. ಅದರಲ್ಲಿ ಯೇಸು ಸ್ವಾಮಿಯ ಪೂರ್ಣ ಜೀವನ ಚರಿತ್ರೆ ಜನರದಿಂದ ಬರುತ್ತೆ. ಅದು ಅದ್ಭುತವಾಗಿದೆ. ಒಂದು 11ರಿಂದ 15 ನಿಮಿಷ ಇರ್ಬೋದು. ಅದಾದ ನಂತರ ಮಕ್ಕಳ ಒಂದು ನೃತ್ಯ, ಅದು ಕೂಡ ಯೇಸು ಸ್ವಾಮಿಯ ಜನನಕ್ಕೆ ಸಂಬಂಧಪಟ್ಟಂತಹ ಹಾಡುಗಳು. ಅದಾದ ನಂತರ ಹುಟ್ಟು ಕುರುಡ ಎಂಬುದಾಗಿ ಒಂದು ಸ್ಕಿಟ್, ಅದು ಬಹಳ ಜನಗಳಿಗೆ ಬಹಳ ಹೃದಯಕ್ಕೆ ಹತ್ತಿರವಾಗಿರುವಂತಹ ಆ ಒಂದು ಕಾರ್ಯಕ್ರಮ, ಅದೊಂದು ಸ್ಕಿಟ್. ಅದ್ರಲ್ಲಿ ಬಹಳ ಜನ ಸಂಧಿಸಲ್ಪಟ್ರು. ಅದಾದ ನಂತರ ಕೊನೆಯದಾಗಿ ಚಿಕ್ಕದಾಗಿ ಸುವಾರ್ತೆ ಸಾರಿ. ಇದ್ರಲ್ಲಿ ಇನ್ನೊಂದು ಮುಖ್ಯವಾಗಿರುವ ನಮಗೆ ಇಷ್ಟ ಆಸೆ ಏನಂತ ನೋಡೋದಾದ್ರೆ, ನಾವು ಹೋಗೋ ಪ್ರಾಂತ್ಯಗಳೆಲ್ಲ ಮೊಣಕಾಲೂರಿ. ಇದನ್ನು ಕೂಡ ದೇವ ಸೇವಕರು ಪೀಟರ್ ಪಾಸ್ಟರ್ ಮುಖಾಂತರ ಕಲ್ತ್ವಿ. ಹೋಗೋ ಪ್ರಾಂತ್ಯಗಳೆಲ್ಲ ಬೀದಿಗಳಲ್ಲಿ ಮೊಣಕಾಲೂರಿ ಆ ಪ್ರಾಂತ್ಯದಲ್ಲಿ ಇರುವಂತಹ ಜನಗಳಿಗೆ ದೇವರು ಒಂದು ಒಳ್ಳೆ ಆಶೀರ್ವಾದವನ್ನ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಉಂಟಾಗ್ಲಿ, ಅವರ ಕುಟುಂಬಗಳನ್ನ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಶುಭ ಹಾರೈಸಿ ಪ್ರಾರ್ಥನೆ ಮಾಡೋದು ನಮಗೆ ಬಹಳ ಆಸೆ. ಈಗ ತಂಡ ರೆಡಿ ಆಗೋಯ್ತು. ದೇವರೇ ಆ ತಂಡವನ್ನ ಏರ್ಪಡಿಸ್ಕೊಟ್ರು. ಅದಕ್ಕೆ ಬೇಕಾಗಿರುವಂತ ಮಕ್ಕಳನ್ನ ಒದಗಿಸಿಕೊಟ್ರು. ಬಹಳ ಜನ ಮಕ್ಕಳು ಸ್ಕೂಲ್ ಶಾಲೆಗಳನ್ನ ರಜೆ ಹಾಕಿ ಬಹಳ ಜನ ಬಂದ್ರು. ಈ ರೀತಿಯಾಗಿ ಸೇವೆಯ ಕಾರ್ಯ 2024ಕ್ಕೆ ಪ್ರಿಪೇರ್ ಆಗ್ಬಿಟ್ವಿ. ಆದ್ರೆ ತಗೊಂಡು ಹೋಗ್ಬೇಕಲ್ಲ. ಈಗ ಪ್ರಾರ್ಥನಾ ಪೂರ್ವಕವಾಗಿ ನಮಗೆ ತಿಳಿದಿರುವಂತಹ ವ್ಯಕ್ತಿಗಳಿಗೆಲ್ಲ, ಸೇವಕರಿಗೆಲ್ಲ ಈ ವಿಷಯಗಳನ್ನ ನಾವು ಹಂಚಬೇಕಾದ್ರೆ, ಅದರಲ್ಲಿ ಬಹಳ ಜನಕ್ಕೆ ಗಾಸ್ಪಲ್ ಟ್ರಕ್ ಇದೆ, ಈ ತರ ಸೇವೆ ಇದೆ ಅಂತ ಗೊತ್ತಿಲ್ಲ. ನಾವು ನಮಗೆ ಗೊತ್ತಿರುವಂತಹ ಸರ್ಕಲ್ ನಲ್ಲಿ ದೇವರು ಬಾಗಿಲು ತೆರೆದು ಕೊಟ್ಟಿದ್ರಿಂದ ನಾವು ಈ ಒಂದು ವಿಷಯವನ್ನ ಶೇರ್ ಮಾಡ್ತಾ 2024ನೇ ವರ್ಷದಲ್ಲಿ ಸುಮಾರು ಒಂದು 52 ಪ್ರಾಂತ್ಯಗಳಲ್ಲಿ ರೀಚ್ ಮಾಡಿದ್ವಿ. ಮೊದಲನೇ ವರ್ಷ 37, 2ನೇ ವರ್ಷ 52 ಪ್ರಾಂತ್ಯ, 2ನೇ ವರ್ಷ ಸೇವೆ ಕೂಡ ಮುಗಿದೋಯ್ತು. ಈಗ 2025ಕ್ಕೆ ಬಂದಿದ್ದೀವಿ. ಈ 2025ನೇ ವರ್ಷಕ್ಕೆ ಬಂದಾಗ ಮತ್ತೆ ಇದೆಲ್ಲ ನಮ್ಮ ಮಕ್ಕಳೆಲ್ಲ ಪ್ರಿಪೇರ್ ಆದ್ರು, ಪ್ರಾಕ್ಟೀಸ್ ಮಾಡಿದ್ರು, ಎಲ್ಲ ಶುರು ಆದ್ರು. ಆದ್ರೆ ನನ್ನಲ್ಲಿ ಆ ಭಯ ಕಡಿಮೆ ಆಗ್ಲೇ ಇಲ್ಲ.
ಫಸ್ಟ್ ಟೈಮ್ 37 ಜಂಕ್ಷನ್ ಕ್ಲಿಯರ್ ಆಯ್ತು, ದೇವ್ರು ನಡೆಸಿದ್ರು. 2ನೇ ವರ್ಷ 52 ಸ್ಥಳ ದೇವ್ರು ನಡೆಸಿದ್ರು. ಈಗ 3ನೇ ವರ್ಷ ಇನ್ನು ಅಧಿಕವಾಗಿ ರೀಚ್ ಮಾಡ್ಬೇಕು. ಆಗ ಡಿಸೆಂಬರ್ ತಿಂಗಳು ಬಂದಾಗ ನಮಗೆ ಕ್ರಿಸ್ಮಸ್ ಹಬ್ಬದ ಒಂದು ವಾತಾವರಣ, ಆ ಕ್ರಿಸ್ಮಸ್ ಹಬ್ಬದ ವಾತಾವರಣವನ್ನ ನಾವು ಈ ಒಂದು ಸುವಾರ್ತೆ ಸೇವೆಗೋಸ್ಕರವಾಗಿ ಉಪಯೋಗಿಸ್ಕೊಂತ ಬರ್ತಾ ಇದೀವಿ. ಆಗ ಹತ್ತಿರ ಬರ್ತಾ 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 ದೇವರು ಆಲೋಚನೆಗಳನ್ನ ಕೊಡುತ್ತಾ ಹಲವಾರು ಬಾಗಿಲನ್ನು ತೆರೆದುಕೊಟ್ರು ಕಳೆದ ವರ್ಷದಲ್ಲಿ. ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಪದಗಳು ವರ್ಣಿಸಕ್ಕಾಗಲ್ಲ. ನಮ್ಮ ತಂಡದವರಾಗಿರ್ಬೋದು, ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ಹೇಳೋದಾದ್ರೆ ನನಗಂತೂ ಬಹಳ ದೊಡ್ಡ ಆಶ್ಚರ್ಯ. ಸುಮಾರು 109 ಪ್ರಾಂತ್ಯಗಳಲ್ಲಿ ಲಕ್ಷಾಂತರ ಜನಗಳನ್ನು ಸಂಧಿಸುವುದಕ್ಕೆ ದೇವರು ದೊಡ್ಡ ಕೃಪೆ ಕೊಟ್ಟರು. ಆ ಪ್ರೋಸೆಸ್ ಹೆಂಗೆ ಅಂತ ನೀವು ಕೇಳಿದ್ರಲ್ವ, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಒಬ್ರು ಸೇವಕ್ ನಾವೇ ಅಪ್ರೋಚ್ ಮಾಡಿದ್ರು ಅಥವಾ ಯಾರಾದ್ರೂ ನಮ್ಮನ್ನ ಇನ್ವೈಟ್ ಮಾಡಿದ್ರು, ನಮ್ಮ ಈ ಗಾಸ್ಪಲ್ ಟ್ರಕ್ ನ ಮುಖ್ಯ ಉದ್ದೇಶ, ಅವರು ಒಂದು ವೇಳೆ ಅವ್ರಿಗೆ ಟೀಮ್ ರೆಡಿ ಇದ್ರೆ, ಒಂದ್ ವೇಳೆ ಅವ್ರಿಗೆ ಗೊತ್ತಿದ್ರೆ ಅವರೇ ನಮ್ಮ ಗಾಡಿಯನ್ನ ಕೇಳಿ ಗಾಡಿ ಕಳಿಸ್ಕೊಡ್ತೀವಿ. ಆ ಗಾಡಿಯಲ್ಲಿ ನಿಮ್ಗೆ ಏನಿರುತ್ತೆ, ಜನರೇಟರ್ ಇರುತ್ತೆ, ಆ ಗಾಡಿಯಲ್ಲಿ ನಿಮಗೆ ಸೌಂಡ್ ಸಿಸ್ಟಮ್ ಇರುತ್ತೆ, ಗಾಡಿ ಸಮೇತವಾಗಿ ನಮ್ಮ ಟೀಮ್ ಅವರೆಲ್ಲ ಬರ್ತಾರೆ. ಅವಾಗ ನೀವು ಅಲ್ಲಿ ಬಂದು ಆ ಪ್ರಾಂತ್ಯಗಳಲ್ಲಿ ನಿಮ್ ಟೀಮ್ ಇದ್ರೆ ಈ ಕಾರ್ಯಕ್ರಮವನ್ನ, ಸುವಾರ್ತೆಯ ಕಾರ್ಯಕ್ರಮವನ್ನ ಅವರೇ ನಡ್ಸ್ಕೊಬಹುದು. ಒಂದು ವೇಳೆ ಅವರ ತಂಡ ಇಲ್ಲ, ಬದಲು ನೀವು ಬಂದು ನಡ್ಸ್ಕೊಡಿ ಅಂತ ನಮ್ಮನ್ನ ಆಹ್ವಾನ ಮಾಡೋದಾದ್ರೆ, ನಾವು ತಂಡವಾಗಿ ಅವರ ಪ್ರಾಂತ್ಯಕ್ಕೆ ಹೋಗಿ ಯಾವ ಸ್ಥಳಕ್ಕೆ ಕರೀತಾರೋ ಅಲ್ಲಿ ಹೋಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಏನ್ ಮಾಡ್ತೀವಿ, ಆ ಸೇವಾ ಸ್ಥಳಗಳಲ್ಲಿ ನಾವೇನ್ ಮಾಡ್ತೀವಿ, ನಡೆಸ್ಕೊಡ್ತೀವಿ. ಇದರಲ್ಲಿ ಒಂದು ಪ್ರೋಸೆಸ್ ಏನಂತ ನೋಡೋದಾದ್ರೆ, ನಾವು ಇಲ್ಲಿಂದ ಅಂದ್ರೆ ತುಮಕೂರಿಂದ ನಾವು ಪ್ರಯಾಣವನ್ನ ಬೆಳೆಸ್ಬೇಕಾದ್ರೆ 2 ಗಾಡಿಲಿ ಹೋಗ್ತೀವಿ. ನಾವೊಂದು ಈ ಸುಮಾರು 25 ಜನ ಇದೀವಿ. 4 ಕಾರ್ಯಕ್ರಮ ಬರುತ್ತೆ ನಮ್ದು. ಕಳೆದ 2024-25ನೇ ವರ್ಷದಲ್ಲಿ ಈ ಇಷ್ಟೊಂದು ಪ್ರಾಂತ್ಯ ರೀಚ್ ಮಾಡಿದ್ವಲ್ಲ, ಅದರಲ್ಲಿ ನಾವು 4 ಕಾರ್ಯಕ್ರಮ ಇಟ್ಕೊಂಡಿದೀವಿ. ಆ 4 ಕಾರ್ಯಕ್ರಮಗಳನ್ನ ಒಳಗೊಂಡಿರುವಂತ ತಂಡ ಸುಮಾರು 25 ಮಂದಿ ಇದೀವಿ. ಸುವಾರ್ತೆ ಹೇಳೋರು, ನಮ್ಮ ಗಾಸ್ಪಲ್ ಟ್ರಕ್ ಟೀಮ್ ಎಲ್ಲ ಸೇರಿ 25 ಜನ ಇದೀವಿ. 2 ಗಾಡಿ ಟ್ರಾವೆಲ್ ಮಾಡ್ತೀವಿ, ಒಂದು ಗಾಸ್ಪಲ್ ಟ್ರಕ್ ಮತ್ತೆ ಇನ್ನೊಂದು ಗಾಡಿಯಲ್ಲಿ ಇಷ್ಟು ಜನ ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಕಳೆದ ವರ್ಷ ಮಾತ್ರ 2 ಗಾಡಿ ಸೇರಿ ಸುಮಾರು 4500ಕ್ಕಿಂತ ಅಧಿಕ ಕಿಲೋಮೀಟರ್ ಪ್ರಯಾಣ ಮಾಡಿದೀವಿ. 109 ಪ್ರಾಂತ್ಯಗಳನ್ನ ರೀಚ್ ಮಾಡಕ್ಕೆ ದೇವ್ರ ಕೃಪೆ ಕೊಟ್ಟರು, ಹಲವಾರು ಜಿಲ್ಲೆಗಳನ್ನ ರೀಚ್ ಮಾಡೋ ದೇವ್ರ ಕೃಪೆ ಕೊಟ್ಟರು. ಈ ರೀತಿಯಾಗಿ ಆ ಪ್ರಾಂತ್ಯದಲ್ಲಿ ಗಾಸ್ಪಲ್ ಟ್ರಕ್ ತೆಗೆದುಕೊಂಡು ಉಪಯೋಗಿಸಿದ್ರು. ಉದಾಹರಣೆಗೆ ಕೊಪ್ಪಳ ಆಗಿರ್ಬೋದು, ಒಳನರಸೀಪುರ, ಬೇಲೂರು ಆಗಿರ್ಬೋದು, ರ್ಯಾಲಿಗಳ ಮುಖಾಂತರವಾಗಿ ಒಂದು ಸ್ಥಳೀಯವಾಗಿ ಸೇವೆ ಮಾಡಬಹುದು. ಒಂದ್ ವೇಳೆ ನಿಮ್ಮ ಅವರ ಊರುಗಳಲ್ಲಿ ಕರೆದು ಅಲ್ಲಿ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಈ ಪ್ರಾಂತ್ಯದಲ್ಲಿ ನಾವು ಈ ಒಂದು ಸೇವೆಯನ್ನ ಮಾಡಬಹುದು. ಇನ್ನು ಹೆಂಗೆ ಉಪಯೋಗ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ರ್ಯಾಲಿ, ಕ್ರಿಸ್ಮಸ್ ರ್ಯಾಲಿ, ಕ್ರಿಸ್ಮಸ್ ಜಾಥಾ ಅದು ನಡೆಸಬೇಕಾದ್ರೆ ಅಲ್ಲಿ ಕಾರ್ಯಕ್ರಮಗಳನ್ನ, ಇವಾಗ 1 ಕಿಲೋಮೀಟರ್ ಪ್ರಯಾಣ ಇದೆ ಅಂತ ಹೇಳಿದ್ರೆ, ಆ ಪ್ರಯಾಣದ ನಡುವೆ ಒಂದು 2-3 ಜಂಕ್ಷನ್ಗಳಲ್ಲಿ, ಸರ್ಕಾರಗಳಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟು ಅಲ್ಲಿ ಕ್ರಿಸ್ತನ ಪ್ರೀತಿಯನ್ನ, ಆ ಶಾಂತಿಯ ಸಂದೇಶವನ್ನ ಹಂಚುವ ಹಾಗೆ ಆ ರೀತಿ ಕೂಡ ಉಪಯೋಗ ಮಾಡಬಹುದು. ಒಟ್ಟಾರೆಯಾಗಿ 2 ಗಾಡಿಗಳ ಮುಖಾಂತರವಾಗಿ ನಾವು ಪ್ರಯಾಣ ಮಾಡ್ತೀವಿ, ತಂಡಗಳ ಮುಖಾಂತರ ಪ್ರಯಾಣ ಮಾಡ್ತೀವಿ. ಇದು ಒಂದು ಆಪ್ಷನ್. 2ನೇ ಆಪ್ಷನ್, ಒಂದು ವೇಳೆ ಯಾರಾದ್ರೂ ಹತ್ರ ಇಷ್ಟಪಡುವುದಾದ್ರೆ ಗಾಡಿಗಳನ್ನ ನಾವು ಕಳಿಸ್ಕೊಡ್ತೀವಿ, ಅವ್ರು ಉಪಯೋಗಿಸಬಹುದು. ಈ ರೀತಿಯಾಗಿ ದೇವರು ಒಂದು ತಂಡವನ್ನು ಕೊಟ್ಟು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹಳ ಸಂತೋಷ ಬ್ರದರ್, ನಿಜವಾಗ್ಲೂ ಅದ್ಭುತವಾದ ಸಾಕ್ಷಿ. ಯಾಕಂದ್ರೆ 2023ರಲ್ಲಿ ಒಂದು ಅಲ್ಪವಾಗಿ ಆರಂಭವಾದಂತ ಈ ಒಂದು ಕಾರ್ಯವು 2019ರಲ್ಲಿ ಒಂದು ಅಲ್ಪವಾಗಿ ಆರಂಭವಾದಂತ ಈ ಸೇವೆಯನ್ನು ದೇವರು ಎಷ್ಟು ಅದ್ಭುತವಾಗಿ ಆ 2019ರಿಂದ ನೀವು ಹೇಳ್ಬೇಕಾದ್ರೆ ಬಹಳ ಅದು ನಿಜವಾಗ್ಲೂ ಆಶ್ಚರ್ಯವಾಗಿದೆ. ಓಮ್ನಿ ಗಾಡಿಲಿ, ಅದರಲ್ಲೇ ಕೀಬೋರ್ಡು, ಅದರಲ್ಲೇ ಸ್ಪೀಕರು, UPS ಇದೆಲ್ಲ ಇಟ್ಕೊಂಡು ಆರಂಭವಾದಂಥ ಆ ಸೇವೆಯನ್ನು ದೇವರು ಆ ಒಂದು ಭಾರವನ್ನು ನಮಗೆ ಕೊಟ್ಟು ಒಂದು ತಂಡವಾಗಿ, ಯಾಕಂದ್ರೆ ಇದರಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ಏನಂದ್ರೆ ದರ್ಶನ ಇರ್ಬೋದು, ಆದ್ರೆ ಆ ತಂಡವನ್ನು ಆಯೋಜಿಸ್ಬೇಕಂದ್ರೆ ದೇವರ ಚಿತ್ತ ಇರಬೇಕು. ಯಾಕಂದ್ರೆ ಒಂದು ತಂಡ ಒಂದು ಫಾರ್ಮ್ ಆಗುತ್ತೆ ಅಂದ್ರೆ ಅದು ಸಾಧಾರಣ ಒಂದು ವಿಷಯ ಅಲ್ಲ. ನೀವು ಹೇಳ್ದಂಗೆ 2025ರಲ್ಲಿ 25 ಜನ ನೀವು ಒಂದು ತಿಂಗಳು ನಾವು ಫುಲ್ ಹೋಗ್ತೀವಿ, ಸೇವೆ ಮಾಡ್ತೀವಿ ಅಂದ್ರೆ ಅದೊಂದು ಸಾಧಾರಣ ವಿಷಯ ಅಲ್ಲ. ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ರೀತಿಯಾಗಿ ತ್ಯಾಗವಾಗಿ ಹೋಗಿ ಸುವಾರ್ತೆನ ಸಾರುವುದೆನ್ನುವಂಥದ್ದು ಬಹಳ ಪ್ರಾಮುಖ್ಯ. ಒಂದ್ ಕಡೆ ಈ ರೀತಿಯಾಗಿ ಹೋಗಿ ಆಚೆಗಡೆ ಸುವಾರ್ತೆ ಸಾರದ ಬಗ್ಗೆ ಹೇಳಿದ್ರಿ. ಒಂದ್ ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ, ಏನಾದ್ರು ಪ್ರೇಯರ್ ಮಾಡ್ತೀರಾ ಅಥವಾ ಅದಕ್ಕೋಸ್ಕರ ಪ್ರಿಪರೇಷನ್ ಇಲ್ಲಿ ಸ್ಥಳೀಯವಾಗಿ? ಯಾಕಂದ್ರೆ ಸುವಾರ್ತೆ ಸಾರೋದು, ಒಂದು ತಂಡವಾಗಿ ಹೋಗೋದನ್ನಂಥದ್ದು ಬಹಳ ಒಂದು ಅದ್ಭುತವಾದಂಥ ಸೇವೆ. ಅಷ್ಟೇ ಅಡೆತಡೆಗಳು, ಏನೋ ಅನೇಕ ಕಾರ್ಯಗಳಿರುತ್ತೆ. ಸೊ ಇದಕ್ಕೆ ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಕೊಂತೀರಾ, ಯಾವ ರೀತಿಯಾಗಿ ನಿಮ್ಮನ್ನು ಸಿದ್ಧಪಡಿಸ್ಕೊಂತೀರಾ ತಂಡವಾಗಿ? ಅದಕ್ಕೋಸ್ಕರ ಪ್ರಾರ್ಥನೆ ಆಗಿರ್ಬೋದು, ಅದಕ್ಕೋಸ್ಕರ ಪ್ರೇಯರ್ ಟೀಮ್, ಅದಕ್ಕೋಸ್ಕರ ಯಾವ ರೀತಿಯಾಗಿ ಪ್ರೇಯರ್ ಮಾಡ್ತಾರೆ, ಅದರ ಕುರಿತಾಗಿ ಹೇಳಿದ್ರು ಅನುಕೂಲವಾಗಿರುತ್ತೆ. ಬಹಳ ಒಳ್ಳೆ ಒಂದು ಪ್ರಶ್ನೆ ನೆನಪಿಸಿದ್ರಿ. ಯಾಕೆ ಅಂತ ನೋಡೋದಾದ್ರೆ, ಇಲ್ಲಿ ನಾವು ಕುಂತು ನೀವಿಬ್ರು ಮಾತಾಡ್ತಾ ಇದೀವಿ, ಆದ್ರೆ ಈ ಒಂದು ಸುವಾರ್ಥ, ಈ ಬಂಡಿ, ಈ ಗಾಸ್ಪಲ್ ಟ್ರಕ್ ಹಿಂದೆ ಬಹಳ ಜನಗಳ ಪರಿಶ್ರಮ ಇದೆ, ಬಹಳ ಜನಗಳ ಪ್ರಯಾಸ ಇದೆ. ಉದಾಹರಣೆಗೆ ಕೆಲವೊಂದು ಕೀ ಪಾಯಿಂಟ್ಸ್ ನಮ್ಮ ಹತ್ರ ಹೈಲೈಟ್ ಮಾಡ್ತೀನಿ. ಇವಾಗ ನಾವು ಗಾಸ್ಪಲ್ ಟ್ರಕ್ ತಗೊಂಡು ಒಂದು ಪ್ರಾಂತ್ಯದಲ್ಲಿ ಸೇವೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ಥಳೀಯವಾಗಿರುವಂತಹ ಲೋಕಲ್ ಲೀಡರ್ಸ್ ಆಗಿರ್ಬೋದು, ಅಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಇಂದ ಪರ್ಮಿಷನ್ ತಗೊಂಡಾಗಿರ್ಬೋದು, ಅಲ್ಲಿರುವಂತಹ ದೇವ ಸೇವಕರೊಂದಿಗೆ ಕೂಡಿ ಆಲೋಚನೆ ಮಾಡಿ
ಆ ಸ್ಥಳದಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳೋದು ಬ್ಯಾಕ್ ಗ್ರೌಂಡ್ ವರ್ಕ್ ಇರುತ್ತೆ. ಇದೆಲ್ಲ ತಿಳಿದಾದ ನಂತರ ನಮ್ಮ ಪ್ರಯರ್ ಟೀಮ್ ಇದ್ದಾರೆ. ಹಾಗಾದ್ರೆ ಇದನ್ನೊಂದು ಪೊಲೀಸ್ ಪರ್ಮಿಷನ್ ಒಂದಿಗೆ ಇದನ್ನ ಖಂಡಿತವಾಗಿ ಲೀಗಲ್ ಆಗಿ ಮಾಡ್ಬೇಕಲ್ವರ. ಇವಾಗ ನಮಗೆ ನಮ್ದು ಬಂದು ಪ್ರಜಾಪ್ರಭುತ್ವದ ದೇಶ, ನಮಗೆ ದೇವರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾನೂನು ಅಷ್ಟು ಸುಂದರವಾಗಿದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ನಾವು ಹೋಗಿದ ಎಲ್ಲಾ ಸ್ಥಳಗಳಲ್ಲಿ ಕೂಡ ವಿತ್ ಪೊಲೀಸ್ ಪರ್ಮಿಷನ್. ಯಾಕಂದ್ರೆ ಸೌಂಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಪರ್ಮಿಷನ್, ಯಾಕಂದ್ರೆ ನಾವು ಪಬ್ಲಿಕ್ ಡಿಸ್ಟರ್ಬ್ ಮಾಡಬಾರ್ದು, ಜನಗಳ ಭಾವನೆಗಳಿಗೆ ಯಾವುದೇ ಧಕ್ಕೆ ಬರಬಾರ್ದು. ಅದಕ್ಕೆ ಅಂತ ಬಹಳ ಒಂದು ಪ್ರೋಟೋಕಾಲ್ಸ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೋಟೋಕಾಲ್ಸ್ ಇದೆ. ಅವರು ನಮಗೆ ಗೈಡ್ ಲೈನ್ಸ್ ಕೊಡ್ತಾರೆ. ಆ ಗೈಡ್ ಲೈನ್ಸ್ ಮೇಲೆ ನಾವೇನು ಮಾಡಲ್ಲ. ಇವಾಗ ನೀವು ಒಳ್ಳೆ ಪ್ರಶ್ನೆ, ಇವಾಗ ನಾವು ರ್ಯಾಲಿ ಮಾಡಿದ್ವಿ ಅಂತ ಹೇಳಿದ್ವಿ. ರ್ಯಾಲಿ ಮಾಡ್ಬೇಕಾದ್ರೆ ದೊಡ್ಡ ಚಾಲೆಂಜ್ ಬದ. ನಮ್ ಗಾಡಿ ನಿಲ್ಸಿರ್ತೀವಿ, ಗಾಡಿ ನಿಲ್ಸಿ ಡೋರ್ ಓಪನ್ ಮಾಡಿದ್ರೆ ಒಂದು 10 ಅಡಿ ಓಪನ್ ಆಗುತ್ತೆ. ಗಾಡಿ ಒಂದು 6 ಅಡಿ ಅನ್ಕೊಳ್ಳಿ, ಓಪನ್ ಆದ್ರೆ ಒಂದು 8 ಅಡಿ 10 ಅಡಿ ಬರುತ್ತೆ ಅಂತ ಇಟ್ಕೊಳ್ಳಿ. ಎಷ್ಟು ಸ್ಪೇಸ್ ಕವರ್ ಮಾಡುತ್ತೆ. ಒಂದು ರೋಡ್ ಸೈಡ್ ಅಲ್ಲಿ ನಿಲ್ಲಿಸ್ತೀವಿ, ಟ್ರಾಫಿಕ್ ಗೆ ಪ್ರಾಬ್ಲಮ್ ಆಗಬಾರ್ದು. ಈ ತರ ಬಹಳ ಬಂದು ಪ್ರೋಟೋಕಾಲ್ಸ್ ಇದೆ. ಇದನ್ನ ಯಾವ ರೀತಿ ಪೊಲೀಸ್ ಗೈಡ್ ಲೈನ್ಸ್ ನಮಗೆ ಕೊಡ್ತಾರೋ ಅವರ ಒಂದು ಗೈಡ್ ಲೈನ್ಸ್ ಪ್ರಕಾರ ಅವ್ರನ್ನ ಮೀರಿ ನಾವೇನು ಮಾಡಲ್ಲ. ಅವ್ರು ನಮಗೆ ಏನ್ ರೂಲ್ಸ್ ಕೊಟ್ಟಿದಾರೋ ಅದನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಈ ಒಂದು ವೇದಿಕೆಯಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ವಂದನೆ ಸಲ್ಲಿಸುವನಾಗಿದ್ದೇನೆ. ಬಹಳ ನಮಗೆ ಅವರು ಪ್ರೋತ್ಸಾಹ ಮಾಡಿದ್ದಾರೆ. ಯಾಕಂದ್ರೆ ನಾವು ಸ್ಟ್ರೀಟ್ಸ್ ಅಲ್ಲಿ ಮಾಡ್ತೀವಿ, ಪಬ್ಲಿಕ್ ಅಲ್ಲಿ ಮಾಡ್ತೀವಿ, ರೋಡ್ ರ್ಯಾಲಿ ಮಾಡ್ಬೇಕಾದ್ರೆ ಈ ಒಂದು ಗಾಡಿನ ಉಪಯೋಗ ಮಾಡಿದೀವಿ. ಆ ಎಲ್ಲಾ ಕಡೆ ನಮಗೆ ಒಂದು ಬಿಗಿ ಬಂದೋಬಸ್ತ್ ಕೊಟ್ಟು, ಪ್ರೊಟೆಕ್ಷನ್ ಕೊಟ್ಟು, ಈ ಒಂದು ಪ್ರೋಟೋಕಾಲ್ಸ್ ನೆಲ್ಲ ಫಾಲೋ ಮಾಡುವಾಗ ಗೈಡ್ ಲೈನ್ಸ್ ಕೊಟ್ಟು ಆ ರೀತಿಯಾಗಿ ನಮ್ಮನ್ನ ಅವರು ಸಪೋರ್ಟ್ ಮಾಡಿದ್ದಾರೆ. ಮೊದಲನೇ ವಿಷಯ ಇದೊಂದು ಚಾಲೆಂಜ್. ಇದು ಎರಡನೇದಾಗಿ ಇದ್ರಲ್ಲಿ ದೇವ್ರ ಕೃಪೆ ಇದ್ದು ದೇವ್ರು ನಮ್ಮನ್ನು ಮುನ್ನಡೆಸಬೇಕು. ಅದಕ್ಕೋಸ್ಕರವಾಗಿ ಒಂದು ಪ್ರೇಯರ್ ಟೀಮ್ ಇರುತ್ತೆ ಬ್ಯಾಕಪ್ ಅಲ್ಲಿ. ಕಂಟಿನ್ಯೂಸ್ ಆಗಿ ನಮ್ಮ ಪ್ರೇಯರ್ ಟೀಮ್ ಏನ್ ಮಾಡ್ತಿರ್ತಾರೆ, ಈ ವಿಷಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಬರ್ತಾ ಇರ್ತಾರೆ. ಆ ಒಂದು ಸೇವೆಗೋಸ್ಕರವಾಗಿ ಪ್ರೇಯರ್ ಟೀಮ್ ಇದ್ದು ಪ್ರಿಪರೇಷನ್ ಪ್ರೇಯರ್ ಮಾಡ್ತಾರೆ. ನಾವು ವೈಯಕ್ತಿಕವಾಗಿ ಪ್ರಿಪೇರ್ ಆಗ್ತೀವಿ. ನಮ್ಮ ಟೀಮ್ ಆಗಿರ್ಬೋದು, ಗಾಸ್ಪಲ್ ಶೇರ್ ಮಾಡೋರಾಗಿರ್ಬೋದು, ನಾವು ವೈಯಕ್ತಿಕವಾಗಿ ಪ್ರಿಪೇರ್ ಆಗ್ತೀವಿ. ಇದರ ಹಿಂದೆ ಬಹಳ ಜನಗಳ ಪರಿಶ್ರಮ ಇದೆ. ಯಾಕಂದ್ರೆ ನೀವು ಡಿಸೆಂಬರ್ ಅಲ್ಲಿ ಒಂದು ಸ್ಕಿಟ್ ಮಾಡ್ತೀರಾ ಅಂತ ಹೇಳಿದ್ರು, ಅದಕ್ಕೂ ಬಹಳ ಹಿಂದೆ ಪ್ರಿಪರೇಷನ್ ಮಾಡಬೇಕು, ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು, ಪ್ರಿಪರೇಷನ್ ಬಹಳ ಇರುತ್ತೆ. ಖಂಡಿತ. ಇವಾಗ ನಾವು ಪ್ರಯಾಣ ಮಾಡ್ತೀವಲ್ಲ, ನಮ್ ಜೊತೆ ಬರುವಂತ ಮಕ್ಕಳೆಲ್ಲ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಅವರೆಲ್ಲ ಸ್ಕೂಲಲ್ಲಿ ಪರ್ಮಿಷನ್ ತಗೊಂಡು ಆ ಸಂದರ್ಭಗಳಲ್ಲಿ ಅವರು ಕೂಡ ಟ್ರಾವೆಲ್ ಮಾಡ್ಬೇಕು. ಅದಾದ ನಂತರ ಕೆಲಸ ಮಾಡೋರಿದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ, ಇವರೆಲ್ಲ ಕೂಡ ಜೊತೆ ಟ್ರಾವೆಲ್ ಮಾಡ್ತಾರೆ. ಅವರೆಲ್ಲ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಅಂತ ಒಂದು ಟೈಮ್ ಕೊಟ್ಟು, ಅದೇ ನಾನು ಹೇಳಿದ್ನಲ್ಲ ನಿಮಗೆ, 109 ಜಂಕ್ಷನ್ ರೀಚ್ ಮಾಡಿದ್ವಿ. ದೊಡ್ಡ ಆಶ್ಚರ್ಯ ನನಗೆ. ನೈಟ್ ಅಂಡ್ ಡೇ ಜನವರಿ 4ನೇ ತಾರೀಕುವರೆಗೂ, ಡಿಸೆಂಬರ್ 4ಕ್ಕೆ ಶುರು ಮಾಡಿದ್ವಿ. 31 ದಿನ ನೈಟ್ ಅಂಡ್ ಡೇ ಪ್ರತಿ ದಿನ ಹಗಲು ರಾತ್ರಿ ಪ್ರಯಾಣ ಮಾಡಿದೀವಿ. ನಮ್ಮ ತಂಡ ಪೂರ್ತಿ ಪ್ರಯಾಣ ಮಾಡಿದೀವಿ. ಹಾಗಾಗಿ ಅವರ ಪ್ರಯಾಸ ಬಂದು ಬಹಳ ದೊಡ್ಡದು. ಒಂದ್ ಕಡೆ ನಾವು ಪ್ರಯಾಣ ಮಾಡ್ತಾ ಇದೀವಿ, ಒಂದ್ ಕಡೆ ಪ್ರೈವೇಟ್ ಟೀಮ್ ಒಂದ್ ಕಡೆ ಪ್ರೇಯರ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ನಮ್ಮ ಕರೆಸಿಕೊಡುವಂತಹ ಸೇವಕರುಗಳು ಅವರ ಸಿದ್ಧತೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟೊಂದು ಕಾರ್ಯವನ್ನು ಇದರಲ್ಲಿ ಬಿತ್ತಬೇಕು. ಪ್ರಯಾಸ, ಕಣ್ಣೀರು, ಬೆವರು, ಕಾಣಿಕೆ, ಇಷ್ಟು ಕಾರ್ಯಗಳನ್ನ ಅದರಲ್ಲಿ ನಾವು ಬಿತ್ತಿ ಕ್ರಿಯೆ ಕೊಟ್ಟು ಈ ಒಂದು ಸೇವೆಯ ಕಾರ್ಯವನ್ನ ಮಾಡುವುದಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಬಹಳ ಅದ್ಭುತ ಬದರ್. ಯಾಕಂದ್ರೆ ಒಂದು ಸೇವೆ ನಡಿಬೇಕಂದ್ರೆ ಇದರಿಂದ ನೀವು ಹೇಳ್ಬೇಕಾದ್ರೆ ಹಲವಾರು ಜನರ ಪರಿಶ್ರಮ ಇದೆ. ಒಂದು ಕಡೆ ಗಾಸ್ಪಲ್ ಟ್ರಕ್ ತಂಡದವರು ಹೋಗ್ತಾರೆ, ಇನ್ನೊಂದು ಕಡೆ ಪ್ರೇಯರ್ ಟೀಮ್ ಇದೆ, ಇನ್ನೊಂದು ಕಡೆ ಇದೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಸಹಾಯ ಮಾಡುವಂತ ಹಸ್ತಗಳು ಬೇಕು. ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದು ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ದರ್ಶನವನ್ನು ಅರಿತುಕೊಂಡು ಒಮ್ಮನಸ್ಸಿಂದ ಸೇವೆ ಮಾಡುವಾಗ ದೇವರು ಎಷ್ಟೆಲ್ಲ ಅದ್ಭುತವಾಗಿ ನಡೆಸ್ತಾರೆ ಎನ್ನುವುದಕ್ಕೆ ನೀವು ಹೇಳಿದಂತ ಸಾಕ್ಷಿ ಬಹಳ ಒಂದು ಅನುಕೂಲವಾಗಿತ್ತು. ಇದ್ರಲ್ಲಿ ಇನ್ನೊಂದು ಆಡ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ನಾನು ಮಾತಾಡೋದನ್ನೆಲ್ಲ ಒಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. 2023 ಹಿಂದೆ ಕರ್ನಾಟಕದಲ್ಲಿ ಗಾಸ್ಪಲ್ ಟ್ರಕ್ ಇಲ್ಲ. ಇವಾಗ 2 ಗಾಸ್ಪಲ್ ಟ್ರಕ್ ಇದೆ. ಒಂದು ಕಡೆ ನಮ್ ಗಾಡಿ ಉಪಯೋಗ ಆಗ್ತಾ ಇದೆ, ಇನ್ನೊಂದು ಕಡೆ ಬದರ್ ಕುಮಾರ್ ಅವರ ಗಾಡಿ ಉಪಯೋಗ ಆಗ್ತಾ ಇದೆ. 2 ಗಾಸ್ಪಲ್ ಟ್ರಕ್ ಇದೆ. ಈ 2 ಗಾಸ್ಪಲ್ ಟ್ರಕ್ ಇಂದ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಲಕ್ಷಾಂತರ ಜನಗಳನ್ನ ಸಂಧಿಸುವುದಕ್ಕೆ ದೇವರು ದೊಡ್ಡ ಕೃಪೆ ಕೊಟ್ರು. ನಾನು ವೀಕ್ಷಕರಿಗೆ ಹೇಳುವಂತ ಒಂದು ಕಾರ್ಯ, ಈ ಒಂದು ವೇದಿಕೆಯಲ್ಲಿ ಅಥವಾ ನೋಡುವಂತಹ ದೇವ ಜನಗಳಿಗೆ ಹಂಚಿಕೊಳ್ಳುವಂತ ಒಂದು ಭಾರ, ಇದನ್ನ ಶೂನ್ಯ ಇನ್ವೆಸ್ಟ್ಮೆಂಟ್ ಇಂದ, 0 ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿದ್ದು. ಅಂದ್ರೆ ನಮ್ಮ ಹತ್ರ ಏನೂ ಇಲ್ಲ, ಲಕ್ಷಾಂತರ ಹಣ ಇದಕ್ಕೋಸ್ಕರ ಖರ್ಚಾಗಿದೆ. ಇದರಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ರು ಅಂತ ಒಂದು ಸಾಕ್ಷಿ ಹೇಳ್ಬೇಕು ಅಂತ ಹೇಳಿದ್ರೆ, ಬೀದಿಗಳಲ್ಲಿ ಪೆನ್ ವ್ಯಾಪಾರ ಮಾಡೋರು, ಬೀದಿಗಳಲ್ಲಿ ಆಟ ಸಾಮಾನುಗಳನ್ನ ಅಂದ್ರೆ ಆಟಿಕೆಗಳನ್ನ ವ್ಯಾಪಾರ ಮಾಡೋರು, ಟವಲ್ ವ್ಯಾಪಾರ ಮಾಡೋರು, ಸ್ಟೂಡೆಂಟ್ಸು, ಅದೇ ಹಲವಾರು ದೇವಜನಗಳು, ಬಿಸ್ನೆಸ್ ಮ್ಯಾನ್ ಜೊತೆ ಹಲವಾರು ಹೇಳ್ಬೋದು. 10 ರೂಪಾಯಿಂದ ಹಿಡಿದು 50,000ದವರೆಗೂ ಕೈ ಜೋಡಿಸಿರೋರು ಅನೇಕರು ಒಳಗಿದ್ದಾರೆ. ಈ ಒಂದು ದರ್ಶನ ಹಂಚ್ಕೊಂಡಾಗ ಎಲ್ಲರೂ ಒಟ್ಟಿಗೆ ಬಂದ್ರು. ಹಾಗಾಗಿ ಈ ಗಾಡಿಯನ್ನ ದೇವರು ತರುವುದಕ್ಕೆ ದೊಡ್ಡ ಸಹಾಯ ಮಾಡಿದ್ರು. ಒಂದು ವೇಳೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಸ್ವಲ್ಪ ಕಷ್ಟ, ಸುವಾರ್ತೆ ಸ್ವಲ್ಪ ಕಷ್ಟ, ನಮಗೆ ಏನಾದ್ರೂ ಸಮಸ್ಯೆಗಳಾಗ್ಬೋದು, ಈ ತರ ಕೆಲವೊಂದು ಸೂಕ್ಷ್ಮವಾಗಿರುವಂತ ಕೆಲವೊಂದು ಕಾರ್ಯಗಳು ಇರ್ಬೋದು. ಆದರೆ ಈ ಕಳೆದ 3 ವರ್ಷಗಳಿಂದ ಅವುಗಳ ನಡುವೆ ದೇವರು ದೊಡ್ಡ ತೆರೆದ ಭಾಗ ಏರ್ಪಡಿಸ್ಕೊಟ್ಟಿದ್ದಾರೆ. ನನ್ನ ಒಂದು ಬೇಡಿಕೆ ಅಥವಾ ಒಂದು ಕೋರಿಕೆ ಅಂತ ನೋಡೋದಾದ್ರೆ, ಸ್ವಲ್ಪ
ಈ ಒಂದು ದರ್ಶನದಲ್ಲಿ ನಿಮ್ಮ ಸಂಗಡ ದೇವರು ಮಾತಾಡುವುದಾದರೆ ನಿಮ್ಮ ಪ್ರಾಂತ್ಯಗಳಲ್ಲಿ ನೀವು ಈ ದರ್ಶನವನ್ನ ಹಂಚಿಕೊಂಡು, ಅಂದ್ರೆ ವೀಕ್ಷಕರು ಹಂಚಿಕೊಂಡು ಅವ್ರು ಕೂಡ ಏನ್ ಮಾಡ್ಬೋದು, ಈ ತರ ಗಾಸ್ಪಲ್ ಟ್ರಕ್ ಮಾಡ್ಬೋದು. ಈ ವರ್ಷ ನಮ್ಗೊಂದು ಆಸೆ ಇದೆ ಬದ. ನಮ್ಗೆ ಏನ್ ಆಸೆ ಅಂತ ಅದೇ ನಾನು ಕೇಳೋಣ ಅನ್ಕೊಂಡೆ. ಈಗ 3 ವರ್ಷದಲ್ಲಿ ದೇವ್ರ ಅದ್ಭುತವಾಗಿ ನಡೆಸಿದ್ರು. ಈ 2026 ಯಾವ ರೀತಿಯಾಗಿ ನಾವು ಪ್ಲಾನ್ ಮಾಡಿದೀರಾ? ಇನ್ನೊಂದೇನಂದ್ರೆ ಗಾಸ್ಪಲ್ ಟ್ರಕ್ ಮೂಲಕ ಬರೀ ಈ ರೀತಿಯಾಗಿ ಸುವಾರ್ತೆ ಸೇವೆ ಮಾತ್ರ ಸಾರ್ತೀರಾ ಅಥವಾ ಬೇರೆ ಏನಾದ್ರು ಪ್ರೋಗ್ರಾಮ್ ಈ ಗಾಸ್ಪಲ್ ಟ್ರಕ್ ಅಲ್ಲಿ ಮಾಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಒಂದು ಗಾಸ್ಪಲ್ ಟ್ರಕ್ ನ ನಾವು ಲಾಸ್ಟ್ ಇಯರ್ ಅಲ್ಲಿ ಚಿಲ್ಡ್ರನ್ ಮಿನಿಸ್ಟ್ರಿ ಯೂಸ್ ಮಾಡಿದ್ವಿ. ಅದರಲ್ಲಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದ್ವಿ. ಒಂದು ವೇಳೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಯೂಸ್ ಮಾಡಬಹುದು, ಮೆಡಿಕಲ್ ಕ್ಯಾಂಪ್ಸ್ ಯೂಸ್ ಮಾಡಬಹುದು. ಆ ವಾಹನವನ್ನ ಆ ರೀತಿಯಾಗಿ ವೇದಿಕೆಗಳಾಗಿ ಉಪಯೋಗ ಮಾಡ್ಕೊಬಹುದು. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ಮಕ್ಕಳ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಈ ತರ ಮಾಡ್ಬೇಕಾದ್ರೆ ಅನೇಕರನ್ನ ನಾವು ಕರೆದು ಒಂದು ದೇವರ ಪ್ರೀತಿಯನ್ನ ಹಂಚಿ ಒಂದು ಚಿಕ್ಕ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ರೆ ಬಂದಿರೋರು ಕೂಡ ಆ ವೇದಿಕೆ ಮುಖಾಂತರವಾಗಿ ಒಂದು ಆಶೀರ್ವಾದ ಉಂಟಾಗುತ್ತೆ. ಈ ರೀತಿಯಾಗಿ ಹಲವಾರು ವಿಧಾನಗಳಲ್ಲಿ ಉಪಯೋಗ ಮಾಡಬಹುದು. ಮತ್ತೆ ನೀವು ಕೇಳಿದ್ರಿ ಇನ್ನು ಯಾವ ರೀತಿ ಎಲ್ಲ ಈ ವರ್ಷ ಅಂದ್ರೆ ಯೋಜನೆ ಇದೆಯಾ ಅಂತ ಕೇಳಿದ್ರಿ. ನಮಗೆ 2025 ಡಿಸೆಂಬರ್ ತಿಂಗಳಲ್ಲಿ ಈ 109 ಸ್ಥಳಗಳಲ್ಲಿ ದೇವರು ನಮ್ಮನ್ನ ನಡೆಸಿದ್ರು ಅಂತ ಹೇಳಿದ್ನಲ್ಲ, ಇವಾಗ ಯೋಚನೆ ಮಾಡಿದ್ರು ಕೂಡ ಆಶ್ಚರ್ಯವಾಗಿದೆ. ಇದು ಮನುಷ್ಯನ ಕಾರ್ಯ ಅಲ್ವೇ ಅಲ್ಲ, ಇದು ದೇವರ ಕಾರ್ಯ. ದೇವರು ಉಪಯೋಗಿಸಿಕೊಂಡಂತಹ ಸಾಧನೆಗಳಷ್ಟೇ. ಹಾಗಾಗಿ ನಮಗೆ ಕಳೆದ ವರ್ಷದ ಆ ಕಾರ್ಯವನ್ನ ನೋಡ್ಬೇಕಾದ್ರೆ ಈ ವರ್ಷ ಒಂದು ವೇಳೆ ನಮಗೆ ಯಾಕೆ ಈ ವರ್ಷ ಈ ಒಂದು ಆಸೆ ಹಂಚ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ವರ್ಷ ಬಹಳ ಕಡೆ ಗಾಡಿ ಕೇಳಿದ್ರು. ನಮಗೆ ಆ ಗಾಡಿಗಳನ್ನ ಡೇಟ್ ಕ್ಲಾಶ್ ಆಗಿದ್ರಿಂದ ಬಹಳ ಕಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ದೇವ್ರ ಚಿತ್ತ ಇದ್ರೆ ಈ ವರ್ಷದಲ್ಲಿ ಇನ್ನೂ 3-4 ಗಾಸ್ಪಲ್ ಟ್ರಕ್ಗಳು ಬರಲಿ. ಈ ಒಂದು ಕಾರ್ಯಕ್ರಮ ನೋಡ್ತಿರುವಂತಹ ವೀಕ್ಷಕರ ಹೃದಯದಲ್ಲಿ ದೇವ್ರು ಮಾತಾಡಿದ್ರೆ ಅವರ ಪ್ರಾಂತ್ಯಗಳಲ್ಲಿ ಒಂದು ವೇಳೆ ನಮ್ಮನ್ನ ಸಂಪರ್ಕಿಸುವುದಾದ್ರೆ ಇದರ ಕುರಿತಾಗಿರುವಂತಹ ಪರಿಚಯ ಮಾಡ್ಕೊಡ್ತೀವಿ. ಅವರು ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಅವರ ಪ್ರಾಂತ್ಯಗಳಲ್ಲಿ ಈ ತರ ಒಂದು ಕಾರ್ಯಗಳನ್ನ ಮಾಡ್ಲಿ, ಗಾಸ್ಪಲ್ ಟ್ರಕ್ ಗಳನ್ನ ಮಾಡ್ಲಿ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಹಗಲಿರುವಾಗಲೇ ಬೆಳಕಿನ ಕಾರ್ಯವನ್ನ ಮಾಡಿ ಮುಗಿಸ್ಬೇಕು ಅಂತ. ಒಬ್ಬನು ಕ್ರಿಯೆ ಮಾಡಲಾಗದಿರುವ ಕತ್ತಲೆಯ ಸಮಯ ಬರುತ್ತೆ ಅಂತ ಇದೆ. ಈಗ ನಮಗೆ ದೇವರು ತೆರೆದು ಬಾಗಿ ಏರ್ಪಡಿಸ್ಕೊಟ್ಟಿದ್ದಾರೆ. ಕ್ರಿಸ್ತನ ಈ ಪ್ರಧಾನ ಕಟ್ಟಳೆ ನೆರವೇರಿಸಬೇಕಾಗಿರುವುದು ಪ್ರತಿಯೊಬ್ಬರ ಮೇಲೆ ಬಿದ್ದಿರುವಂತ ದೊಡ್ಡ ಭಾರ. ನೋಡಿ, ಸಭೆಯಲ್ಲಿ 5 ವಿಧವಾಗಿರುವ ಸೇವೆ ಇದೆ. ಅವರಿಗೆ ಪ್ರತಿಯೊಬ್ಬರಿಗೂ ಸಭೆಯಲ್ಲಿ ಅವರಿಗೆ ಆಗಿರುವಂತ ದೇವ್ರ ಕರುವಿಕೆ ಇಟ್ಟಿದ್ದಾರೆ. ಪ್ರತಿಯೊಬ್ಬರ ಮೇಲೆ ಯೋಜನೆ ಇದೆ, ದೇವರ ದರ್ಶನ ಇದೆ. ಆದರೆ ಬೇಸ್ ಯಾವುದು ಅಂತ ನೋಡೋದಾದ್ರೆ ಕ್ರಿಸ್ತನ ಶಿಲುಬೆಯ ಪ್ರೀತಿಯನ್ನ ಪ್ರತಿಯೊಬ್ಬರು ಕೂಡ ಹಂಚಲೇಬೇಕೆಂಬುದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ನಾನು ಸುವಾರ್ತೆಯನ್ನ ಸಾರದಿದ್ದರೆ ಅಯ್ಯೋ, ಶಿಲುಬೆಯ ಪ್ರೀತಿ ಒತ್ತಾಯ ಮಾಡುತ್ತೆ, ನಾನು ಸಾರಲೇಬೇಕೆಂಬುದಾಗಿ ನಮ್ಮೆಲ್ಲರನ್ನು ಒತ್ತಾಯ ಮಾಡಬೇಕು. ಹಾಗಾಗಿ ಇದು ಒಂದು ವಿಧಾನ. ಸುವಾರ್ತೆಯನ್ನ ಸಾರುವುದಕ್ಕೆ ಹಲವಾರು ವಿಧಾನಗಳಿದೆ. ಆ ಶುಭ ಸಂದೇಶವನ್ನ ಇದು ಒಂದು ವಿಧಾನ. ಈ ವಿಧಾನವನ್ನ ಬಳಕೆ ಮಾಡಿಕೊಳ್ಳುವುದಾದರೆ ಅನೇಕ ಲಕ್ಷ ಜನಗಳನ್ನ ಸಂಧಿಸುವುದಕ್ಕೆ ದೇವರು ದೊಡ್ಡ ಕೃಪೆ ಮಾಡಿಕೊಡ್ತಾರೆ ಎನ್ನುವುದು ನನ್ನ ವೀಕ್ಷಕರಿಗೆ ಹೇಳಿಕೊಡುವಂತಹ ಒಂದು ಚಿಕ್ಕ ಒಂದು ಹೃದಯದ ಒಂದು ಆಸೆ. ಬಹಳ ಸಂತೋಷ ಬ್ರದರ್. ಇದುವರೆಗೂ ಈ ಗಾಸ್ಪಲ್ ಟ್ರಕ್ ಕುರಿತಾಗಿ ಅದ್ಭುತವಾಗಿ ಸಾಕ್ಷಿ ಹಂಚ್ಕೊಂಡ್ರಿ. ಒಂದು ವೇಳೆ ಇವಾಗ ಇದನ್ನ ನೋಡ್ತಿರಂತ ಅನೇಕರಿಗೆ ನಮ್ಮ ಪ್ರಾಂತ್ಯದಲ್ಲೂ ಕೂಡ ಈ ರೀತಿ ಸುವಾರ್ತೆ ಸಾರಬೇಕಂತ ಒಂದು ಆಸೆ ಇರುತ್ತೆ. ಅವ್ರು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಅದ್ರ ಕುರಿತಾಗಿ ಹೇಳಿದ್ರು ಕೂಡ ಅನುಕೂಲವಾಗಿರುತ್ತೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡುವುದಾದರೆ ನಮಗೆ ಇಲ್ಲಿ ಇರುವಂತ ಮೈಲ್ ಐಡಿಗೆ ಅವರು ಮೈಲ್ ಮಾಡುವುದಾದರೆ, ನಮ್ಮನ್ನ ಸಂಪರ್ಕಿಸುವುದಾದರೆ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಲ್ಪಡುತ್ತೆ. ನಮ್ಮನ್ನ ಸಂಪರ್ಕಿಸುವುದಾದರೆ ಒಂದು ವೇಳೆ ಕ್ರಿಸ್ಮಸ್ ದಿನಮಾನಗಳಲ್ಲಿ ಅವರು ನಮ್ಮ ಪ್ರಾಂತ್ಯಗಳಲ್ಲಿ ಗಾಡಿ ಬೇಕು ಅಂತ ಕೇಳಿದ್ರೆ ಗಾಡಿ ಕಳಿಸ್ಕೊಡ್ತೀವಿ. ಇಲ್ಲ ತಂಡವಾಗಿ ಬಂದು ನಡೆಸ್ಕೊಡಿ ಅಂತ ಕೇಳಿದ್ರೆ ಅದು ಕೂಡ ನಾವು ಸಿದ್ಧವಾಗಿದ್ದೀವಿ. ಅವರ ರೀತಿ ಉಪಯೋಗಿಸ್ಕೊಬಹುದು. ಬಹಳ ಸಂತೋಷ ಬ್ರದರ್. ಇದುವರೆಗೂ ಈ ಗಾಸ್ಪಲ್ ಟ್ರಕ್ ಕುರಿತಾಗಿ ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಬಹಳ ಸಂತೋಷ. ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ನಾನು ಭಾವಿಸುತ್ತೇನೆ. ದೇವರು ಯಾವ ರೀತಿಯಾಗಿ ಒಂದು ಚಿಕ್ಕ ತಂಡವನ್ನು ದೇವರು ಆರಿಸಿಕೊಂಡು ಯಾವ ರೀತಿಯಾಗಿ ಅದ್ಭುತವಾಗಿ ಈ ಒಂದು ಸುವಾರ್ತೆ ಸೇವೆಯಲ್ಲಿ ಪ್ರಬಲವಾಗಿ ಉಪಯೋಗಿಸಿದ್ರು ಎಂಬುದಾಗಿ ಒಂದು ಸಾಕ್ಷ್ಯ ಮೂಲಕವಾಗಿ ನಾವು ತಿಳಿದುಕೊಂಡ್ವಿ. ಹೌದು ಪ್ರಿಯರೇ, ನಾವೆಲ್ಲರೂ ಕೂಡ ಈಗ ಕಡೆಯ ಕಾಲದಲ್ಲಿದ್ದೇವೆ. ದೇವರು ಹೇಳುತ್ತಿರುವಂತಹ ಸೂಚನೆಗಳು, ಗುರುತುಗಳು ನಮ್ಮ ಕಣ್ ಮುಂಭಾಗದಲ್ಲಿ ನಡೆಯುತ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ದೇವರು ಕಡೆಯ ಕಾಲದಲ್ಲಿ ಸಂಭವಿಸಲಿಕ್ಕಿರುವಂತಹ ಗುರುತುಗಳು ನಮ್ಮ ಕಣ್ ಮುಂಭಾಗದಲ್ಲಿ ಈಗ ಒಂದೊಂದಾಗಿ ಸಂಭವಿಸುತ್ತಾ ಇದೆ. ಇದರ ಒಂದು ಗುರುತು ಏನಂದ್ರೆ ದೇವರು ಅತಿ ಶೀಘ್ರವಾಗಿ ಬರುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ಆದ್ದರಿಂದ ದೇವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಆರೋಹಣವಾಗುವಂತ ಸಮಯದಲ್ಲಿ ಹೇಳಿದಂತಹ ಒಂದು ಮಹಾ ಆಜ್ಞೆ, ದ ಗ್ರೇಟ್ ಕಮಿಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ನೀವು ಹೋಗಿ ಲೋಕದ ಕಟ್ಟ ಕಡೆಯಲ್ಲಿರುವಂತ ಎಲ್ಲಾ ಜನರಿಗೆ ಶುಭವಾರ್ತೆಯನ್ನು ಸಾರಿರಿ ಎಂಬುದಾಗಿ ನಾವೆಲ್ಲರೂ ಕೂಡ ದೇವರ ಸುವಾರ್ತೆಯನ್ನು ಸಾರೋಣ. ದೇವರ ಬರುವಿಕೆಗೆ ನಾವು ಸಿದ್ಧರಾಗೋಣ. ಆ ದೇವರ ಬರುವಿಕೆಯಲ್ಲಿ ನಾವು ಮಾತ್ರ ಸಿದ್ಧರಾಗದೆ ನಮ್ಮೊಂದಿಗೆ ಒಂದು ತಂಡವನ್ನು, ಒಂದು ಗುಂಪನ್ನು ನಾವು ಸಿದ್ಧಪಡಿಸಿ ದೇವರ ರಾಜ್ಯಕ್ಕೋಸ್ಕರವಾಗಿ ನಾವು ದುಡಿಯೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.